ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಕಂದಾರ್ ದೀಕ್ಷಿತ್. ಸೊ ಇಂದಿನ ವಿಡಿಯೋದಲ್ಲಿ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ ಚಾಪ್ಟರ್ ನ ಶುರು ಮಾಡಿದ್ವಿ. ಚಾಪ್ಟರ್ ಶುರು ಮಾಡ್ಬಿಟ್ಟು ಕೆಮಿಕಲ್ ಈಕ್ವೇಷನ್ ಮತ್ತೆ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್ ಟಾಪಿಕ್ ನ ಕವರ್ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ರಿಯಾಕ್ಷನ್ ಮತ್ತೆ ಕೆಮಿಕಲ್ ರಿಯಾಕ್ಷನ್ ಅನ್ನ ಸ್ಟಡಿ ಮಾಡ್ತಿರ್ತೀವಿ. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸೊ ಇವತ್ತು ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು ಮತ್ತೆ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ನಾಳೆ ಇಂಜಿನ್ ವಿಡಿಯೋ ಇದೆ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು ಅಂತ ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ ಅಂತ. ಸೊ ಇವತ್ತು ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು ಅಂತ ನೋಡ್ತಾ ಇರ್ತೀವಿ. ಸೊ ಫಸ್ಟ್ ಬಂದ್ಬಿಟ್ಟು ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು ಅಂತ ನೋಡೋಣ. ಸೊ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು ಅಂತಂದ್ರೆ ಕೆಮಿಕಲ್ ರಿಯಾಕ್ಷನ್ ಇನ್ವಾಲ್ವ್ಸ್ ಬ್ರೇಕಿಂಗ್ ಅಂಡ್ ಮೇಕಿಂಗ್ ಆಫ್ ಬಾಂಡ್ಸ್ ಬಿಟ್ವೀನ್ ಆಟಮ್ಸ್ ಟು ಫಾರ್ಮ್ ನ್ಯೂ ಪ್ರಾಡಕ್ಟ್. ಸೊ ಈ ಡೆಫಿನೇಷನ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಒಂದು ಎಕ್ಸಾಂಪಲ್ ನೋಡ್ಕೊಂಡು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ನಾವು ಇಂದಿನ ವಿಡಿಯೋ ನೋಡಿದ್ವಿ. ಸೊ Zn plus H2SO4 gives ZnSO4 plus H2. ಸೊ ಇವಾಗ ಇದೊಂದು ಕೆಮಿಕಲ್ ಈಕ್ವೇಷನ್. ಸೊ ಕೆಮಿಕಲ್ ರಿಯಾಕ್ಷನ್ ಹೆಂಗ್ ಅರ್ಥ ಮಾಡ್ಕೊಳ್ಳೋಣ ಅಂತಂದ್ರೆ ಕೆಮಿಕಲ್ ರಿಯಾಕ್ಷನ್ ಇನ್ವಾಲ್ವ್ಸ್ ಬ್ರೇಕಿಂಗ್ ಅಂಡ್ ಮೇಕಿಂಗ್ ಆಫ್ ಬಾಂಡ್ಸ್. ಸೊ ಇಲ್ಲಿ ನೋಡಿ ನೀವು ಇಲ್ಲಿ ಜಿಂಕ್ ಇದೆ ಮತ್ತೆ ಇಲ್ಲಿ H2SO4 ಸಲ್ಫ್ಯೂರಿಕ್ ಆಸಿಡ್ ಇದೆ. ಸೊ ಇವಾಗ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ನೀವು ಬ್ರೇಕ್ ಮಾಡಿದ್ರೆ H+SO4 2-. ಸೊ ಈ ತರ ಇದು ಬ್ರೇಕ್ ಆಗುತ್ತೆ. ಸೊ ನೀವು ಯಾವುದೇ ಮಾಲಿಕ್ಯೂಲ್ ನ ಬ್ರೇಕ್ ಆದ್ರೆ ಅದು ಕ್ಯಾಟಿಯನ್ ಮತ್ತೆ ಆನಿಯನ್ ಸಪರೇಟ್ ಆಗಿ ಬ್ರೇಕ್ ಆಗುತ್ತೆ. ಸೊ ಈ ಬ್ರೇಕ್ ಹೆಂಗಪ್ಪ ನಮಗೆ ಗೊತ್ತಾಗುತ್ತೆ, ಹೆಂಗ್ ಮಾಡೋದು ಅಂತಂದ್ರೆ ನಿಮ್ಗೆ ಹೋಗ್ತಾ ಪ್ರಾಕ್ಟೀಸ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಸದ್ಯಕ್ಕೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ H2SO4 ನಾವು ಇದನ್ನ ಬ್ರೇಕ್ ಮಾಡಿದ್ರೆ H+ ಮತ್ತೆ SO4 2- ಆಗಿ ಈ ತರ ಹಿಂಗ್ ಸಪರೇಟ್ ಆಗುತ್ತೆ. ಸೊ ಸಿಮಿಲರ್ಲಿ ನಾವು ಪ್ರಾಡಕ್ಟ್ಸ್ ಏನ್ ನೋಡಿದ್ರೆ ZnSO4 plus H2 ಇದೆ. ಸೊ ಸಿಮಿಲರ್ಲಿ Zn ಮತ್ತೆ SO4 ನೀವು ಸ್ಪ್ಲಿಟ್ ಮಾಡಿದ್ರೆ ಅದರ ರೆಸ್ಪೆಕ್ಟಿವ್ ಕ್ಯಾಟಿಯನ್ಸ್ ಮತ್ತೆ ಆನಿಯನ್ಸ್ ನಿಮಗೆ ಈ ತರ ಸಿಗುತ್ತೆ. Zn2+ ಮತ್ತೆ SO4 2- ಅಂತ. ಸೊ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ಇವಾಗ ಏನ್ ಆಗ್ತಾ ಇದೆ ಅಂತಂದ್ರೆ LHS ಅಲ್ಲಿ Zn ಇದೆ ಬಟ್ RHS ಅಲ್ಲಿ ZnSO4 ಇದೆ. ಸೊ ಏನ್ ಆಗ್ತಾ ಇದೆ ಅಂದ್ರೆ Zn ಜೊತೆಗೆ ಈ SO4- ಬಂದ್ಬಿಟ್ಟು ಬಾಂಡ್ ಫಾರ್ಮ್ ಆಗ್ತಾ ಇದೆ. ಮತ್ತೆ ಅದ್ರ ಜೊತೆಗೆ SO4 ಇಲ್ಲಿ LHS ಅಲ್ಲಿ H2SO4 ಇದೆ. ಈ SO4 2- ಅನ್ನೋದು H+ ಜೊತೆಗೆ ಬಾಂಡ್ ನ ಬ್ರೇಕ್ ಆಗ್ತಾ ಇದೆ. ಸೊ ಮತ್ತೆ ಇನ್ನೊಂದು ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ನಮ್ಮ ಹತ್ರ ಒಂದು ಈಕ್ವೇಶನ್ ಇದೆ. ಏನಪ್ಪ ಈಕ್ವೇಶನ್ ಅಂತಂದ್ರೆ Zn plus H2SO4 gives ZnSO4 plus H2 ಅಂತ. ಸೊ ಇವಾಗ LHS ಅಲ್ಲಿ H2SO4 ಅಂತಿದೆ. ಸೊ H2SO4 ನಾವು ಬ್ರೇಕ್ ಮಾಡಿದ್ರೆ ಅದರ ರೆಸ್ಪೆಕ್ಟಿವ್ ಕ್ಯಾಟಿಯನ್ಸ್ ಮತ್ತೆ ಆನಿಯನ್ಸ್ ಇದೆ. ಸೊ ಈ ತರ ಬ್ರೇಕ್ ಆಗುತ್ತೆ H+ ಮತ್ತೆ SO4 2- ಅಂತ. ಸೊ ನೆಕ್ಸ್ಟ್ ಅದೇ ತರ ZnSO4 ನಾವು ಸ್ಪ್ಲಿಟ್ ಮಾಡಿದ್ರೆ ಅದರ ರೆಸ್ಪೆಕ್ಟಿವ್ ಕ್ಯಾಟಿಯನ್ಸ್ ಆನಿಯನ್ಸ್ ಗೆ ಸೊ Zn2+ ಮತ್ತೆ SO4 2- ಈ ತರ ಬ್ರೇಕ್ ಆಗುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ Zn ಇದೆ ಮತ್ತೆ RHS ಅಲ್ಲಿ ZnSO4 ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ H2SO4 ಇದ್ರೆ SO4 2- ಅದು ಬಂದ್ಬಿಟ್ಟು Zn ಜೊತೆ ಫಾರ್ಮ್ ಆಗ್ತಾ ಇದೆ ಮತ್ತೆ H+ ಜೊತೆ ಬಾಂಡ್ ನ ಬ್ರೇಕ್ ಆಗ್ತಾ ಇದೆ. ಅದೇ ಈ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಬರ್ತಿರೋದು. ಸೊ ಕೆಮಿಕಲ್ ರಿಯಾಕ್ಷನ್ ಇನ್ವಾಲ್ವ್ಸ್ ಬ್ರೇಕಿಂಗ್ ಅಂಡ್ ಮೇಕಿಂಗ್ ಆಫ್ ಬಾಂಡ್ಸ್. SO4 2- H+ ಜೊತೆಗೆ ಬಾಂಡ್ ನ ಬ್ರೇಕ್ ಮಾಡ್ತಾ ಇದೆ ಮತ್ತೆ Z ಜೊತೆ ಬಂದ್ಬಿಟ್ಟು ಅಟ್ಯಾಚ್ ಆಗ್ತಾ ಇದೆ. ಸೊ ಪ್ರಾಡಕ್ಟ್ ಅಲ್ಲಿ ZnSO4 ಸಿಗ್ತಾ ಇದೆ. ಇನ್ವಾಲ್ವ್ಸ್ ಬ್ರೇಕಿಂಗ್ ಅಂಡ್ ಮೇಕಿಂಗ್ ಆಫ್ ಬಾಂಡ್ಸ್ ಬಿಟ್ವೀನ್ ಆಟಮ್ಸ್ ಟು ಫಾರ್ಮ್ ನ್ಯೂ ಪ್ರಾಡಕ್ಟ್ಸ್. ಸೊ ನಿಮ್ಗೆ ಇಷ್ಟು ಏನು ಅರ್ಥ ಆಗಲಿಲ್ಲ ಅಂದ್ರೆ ಜಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು? ಇಟ್ ಇನ್ವಾಲ್ವ್ಸ್ ಬ್ರೇಕಿಂಗ್ ಅಂಡ್ ಮೇಕಿಂಗ್ ಆಫ್ ಬಾಂಡ್ಸ್ ಬಿಟ್ವೀನ್ ಆಟಮ್ಸ್ ಟು ಫಾರ್ಮ್ ನ್ಯೂ ಪ್ರಾಡಕ್ಟ್ಸ್. ಸೊ ಒಂದು ರಿಯಾಕ್ಟೆಂಟ್ಸ್ ಇರುತ್ತೆ, ಪ್ರಾಡಕ್ಟ್ಸ್ ಇರುತ್ತೆ. ಸೊ ಅದು ರಿಯಾಕ್ಟೆಂಟ್ಸ್ ಆಟಮ್ ಮಧ್ಯ ಬಾಂಡ್ ಫಾರ್ಮ್ ಆಗ್ತಾ ಇರುತ್ತೆ ಮತ್ತೆ ಬಾಂಡ್ ಬ್ರೇಕ್ ಆಗ್ತಾ ಇರುತ್ತೆ. ಇದನ್ನ ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಯಾವ್ಯಾವಪ್ಪ ಅಂತ ನೋಡೋದಾದ್ರೆ ಸೊ ನಾವು ಮೇಜರ್ ಆಗಿ 4 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಇದೆ ಮತ್ತೆ 2 ಅಡಿಷನಲ್ ಆಗಿ ಕೆಮಿಕಲ್ ರಿಯಾಕ್ಷನ್ಸ್ ಇದೆ. ಸೊ ಏನಪ್ಪಾ ಅಂತಂದ್ರೆ ಫಸ್ಟ್ ಒಂದು ಕಾಂಬಿನೇಷನ್ ರಿಯಾಕ್ಷನ್ ಅಂತಿದೆ, ನೆಕ್ಸ್ಟ್ ಡಿಕಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಮತ್ತೆ ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ನಮ್ಮ ಹತ್ರ 6 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಇದೆ. ಸೊ ಇದನ್ನ ಒಂದೊಂದಾಗಿ ಸ್ಟಡಿ ಮಾಡೋಣ. ಸೊ ಇವಾಗ ಒಂದೊಂದೇ ಟೈಪ್ಸ್ ಆಫ್ ರಿಯಾಕ್ಷನ್ ಸ್ಟಡಿ ಮಾಡೋಣ. ಸೊ ಫಸ್ಟ್ ಕಾಂಬಿನೇಷನ್ ರಿಯಾಕ್ಷನ್ ಸ್ಟಡಿ ಮಾಡೋಣ. ಸೊ ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ ಏನು ಅಂತಂದ್ರೆ ಸೊ ಫಸ್ಟ್ ಕೇಳಿಸ್ಕೊಂಬಿಡಿ. ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ ಏನು ಅಂತಂದ್ರೆ ಸೊ ನಮ್ಮ ರಿಯಾಕ್ಟೆಂಟ್ಸ್ ಇರುತ್ತೆ, ಪ್ರಾಡಕ್ಟ್ಸ್ ಇರುತ್ತೆ. ಸೊ ರಿಯಾಕ್ಟೆಂಟ್ ಸೈಡ್ ಅಲ್ಲಿ 2 ಅಥವಾ ಜಾಸ್ತಿ ರಿಯಾಕ್ಟೆಂಟ್ಸ್ ಇರುತ್ತೆ. ಸೊ 2 or more ರಿಯಾಕ್ಟೆಂಟ್ಸ್ ಅದು ರಿಯಾಕ್ಟ್ ಆಗ್ಬಿಟ್ಟು ನಮಗೆ ಒಂದೇ ಒಂದು ಪ್ರಾಡಕ್ಟ್ ಕೊಡುತ್ತೆ. ಸೊ ಡೆಫಿನೇಷನ್ ಬಂದ್ಬಿಟ್ಟು 2 or more ರಿಯಾಕ್ಟೆಂಟ್ಸ್ ಕಂಬೈನ್ ಟು ಫಾರ್ಮ್ ಓನ್ಲಿ ಸಿಂಗಲ್ ಪ್ರಾಡಕ್ಟ್. 2 ಅಥವಾ ಜಾಸ್ತಿ ನಮ್ಮ ಹತ್ರ ರಿಯಾಕ್ಟೆಂಟ್ಸ್ ಇರುತ್ತೆ, ಅದೆರಡು ಕಂಬೈನ್ ಆಗ್ಬಿಟ್ಟು ನಮ್ಮ ಹತ್ರ ಒಂದೇ ಒಂದು ಪ್ರಾಡಕ್ಟ್ ಕೊಡುತ್ತೆ. ಇದನ್ನ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಡೆಫಿನೇಷನ್ ಬಂದ್ಬಿಟ್ಟು 2 or more ರಿಯಾಕ್ಟೆಂಟ್ಸ್, ಇದು ಪ್ರಾಡಕ್ಟ್ಸ್ ಅಲ್ಲ ರಿಯಾಕ್ಟೆಂಟ್ಸ್ ಇದು.
2 or more reactants combine to form single product, ಇದನ್ನ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ನಿಮಗೆ ಅರ್ಥ ಆಗಿದೆ ಅಂದ್ರೆ ಒಂದು ಎಕ್ಸಾಂಪಲ್ ಜೊತೆಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ಒಂದು ಎಕ್ಸಾಂಪಲ್ ಇದೆ, CaO plus H2O gives CaOH twice plus heat ಅಂತ. ಸೊ ಇಲ್ಲಿ ನಮಗೆ ಈ CaO ಅನ್ನೋದು ಒಂದು ರಿಯಾಕ್ಟೆಂಟ್, H2O ಅನ್ನೋದು ಇನ್ನೊಂದು ರಿಯಾಕ್ಟೆಂಟ್. ಸೊ ನಮ್ಮ ಹತ್ರ ಎಷ್ಟು ರಿಯಾಕ್ಟೆಂಟ್ ಇದೆ? 2 ರಿಯಾಕ್ಟೆಂಟ್ ಇದೆ. ಸೊ CaO plus H2O 2 ರಿಯಾಕ್ಟೆಂಟ್ ಇದೆ. ಸೊ ನಮಗೆ ಯಾವ ಪ್ರಾಡಕ್ಟ್ ಅನ್ನು ಕೊಡ್ತಾ ಇದೆ? CaOH twice, ಒಂದೇ ಪ್ರಾಡಕ್ಟ್ ಅನ್ನು ಕೊಡ್ತಾ ಇದೆ. ಸೊ ಇಲ್ಲಿ ನೋಡಿ, 2 or more reactants combine to form only single product. CaO ಮತ್ತೆ H2O 2 ರಿಯಾಕ್ಟೆಂಟ್ ಕಂಬೈನ್ ಆಗ್ತಾ ಇದೆ, ಪ್ರಾಡಕ್ಟ್ ಏನ್ ಕೊಡ್ತಾ ಇದೆ? CaOH ಟ್ವೈಸ್, ಅದನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಸೊ ಒಂದೇ ಒಂದು ಪ್ರಾಡಕ್ಟ್ ಅನ್ನ ಕೊಡ್ತಾ ಇದೆ. ಸೊ ಇದನ್ನ ನಾವು ಎಕ್ಸಾಂಪಲ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇನ್ನೊಂದು ನೀವು ಇಲ್ಲಿ ನೆನಪಿಟ್ಕೋಬೇಕಾಗಿದ್ದು, CaO ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಕರಿತೀವಿ, ಅದಕ್ಕೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಕ್ವಿಕ್ ಲೈಮ್ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು CaOH ಟ್ವೈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಸೊ ಅದ್ರ ಇನ್ನೊಂದು ಹೆಸರು ಬಂದ್ಬಿಟ್ಟು ಸೇಕ್ರೆಡ್ ಲೈಮ್ ಅಂತ. ಸೊ ಪ್ಲಸ್ ಹೀಟ್ ಎವಾಲ್ವ್ ಆಗ್ತಾ ಇದೆ ಅಂದ್ರೆ ನೀವು ಕ್ಯಾಲ್ಸಿಯಂ ಒಂದು ಬೀಕರ್ ತಗೊಂಡ್ಬಿಟ್ಟು ಕ್ಯಾಲ್ಸಿಯಂ ಆಕ್ಸೈಡ್ ಒಳಗಡೆ ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕಿದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗ್ತಾ ಇದೆ. ಬಟ್ ನೀವು ಆ ಬೀಕರ್ನ ಟಚ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಬಿಸಿ ಬಿಸಿ ಅಂತ ಅನ್ಸುತ್ತೆ. ಸೊ ಈ ಯಾವ ರಿಯಾಕ್ಷನ್ ಹೀಟ್ ಎವಾಲ್ವ್ ಆಗುತ್ತೆ ಅದನ್ನ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ನಿಮ್ಗೆ ಆಗಲೇ ಇದೆ 6 ಟೈಪ್ಸ್ ಆಫ್ ರಿಯಾಕ್ಷನ್ ಇದೆ. ಸೊ ಫಸ್ಟ್ ನಾವು ಮೇಜರ್ ಆಗಿ ಕಾಂಬಿನೇಷನ್, ಡಿಕಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್, ಇದಾದ್ಮೇಲೆ ಎಕ್ಸೋಥರ್ಮಿಕ್ ಮತ್ತೆ ಎಂಡೋಥರ್ಮಿಕ್ ಬರೋಣ. ಸೊ ಇವಾಗ ಸದ್ಯಕ್ಕೆ ಈ ಎಕ್ಸಾಂಪಲ್ ನೆನ್ಪಿಟ್ಕೊಂಡಿರಿ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಬಂದಾಗ ಮತ್ತೆ ಈ ಎಕ್ಸಾಂಪಲ್ ನ ನಾವು ನೋಡೋಣ. ಮತ್ತೆ ಇನ್ನೊಂದು ಪಾಯಿಂಟ್ ನೀವು ನೋಡ್ಬೇಕಾಗಿರೋದು, ಸೊ ಈ ಸ್ಲೇಕೆಡ್ ಲೈಮ್ ನಾವೇನ್ ಯೂಸ್ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಪಾಯಿಂಟ್ ನೀವೇನ್ ನೆನ್ಪಿಟ್ಕೊಬೇಕಾಗಿರೋದಂದ್ರೆ, ಸೊ ಈ ಸ್ಲೇಕೆಡ್ ಲೈಮ್ ಏನ್ ಫಾರ್ಮ್ ಆಗ್ತಾ ಇದೆ, ಈ ಸೊಲ್ಯೂಷನ್ ಆಫ್ ಸ್ಲೇಕೆಡ್ ಲೈಮ್ ನ ವೈಟ್ ವಾಷಿಂಗ್ ಆಫ್ ವಾಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಯಾವಾಗ ವಾಲ್ಸ್ ನ ವೈಟ್ ವಾಶ್ ಮಾಡ್ತಾರೆ, ಸೊ ಏನಾಗುತ್ತೆ ಅಂದ್ರೆ ಈ ವೈಟ್ ವಾಶ್ ಮನೆ ವೈಟ್ ವಾಶ್ ಮಾಡಿದಲ್ಲಿ ಈ ಸೊಲ್ಯೂಷನ್ ಆಫ್ ಸ್ಲೇಕೆಡ್ ಲೈಮ್ ನ ಯೂಸ್ ಮಾಡಿರ್ತಾರೆ. ಸೊ ಏನಾಗುತ್ತೆ ಅಂದ್ರೆ ಆ ವೈಟ್ ವಾಶ್ ಮಾಡಾದ್ಮೇಲೆ ಸೊ ಆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಲೇಯರ್ ಫಾರ್ಮ್ ಆಗಿರುತ್ತಲ್ಲ, ಅದು ಅಟ್ಮಾಸ್ಫಿಯರ್ ಇರೋ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗ್ಬಿಟ್ಟು ಒಂದ್ 2-3 ದಿನ ಆದ್ಮೇಲೆ ಆ ವಾಲ್ಗೆ ಒಂದು ಶೈನಿ ಒಂದು ಏನ್ ಕೊಡುತ್ತೆ, ಒಂದು ಶೈನಿ ಫೀಚರ್ ತರ ಕೊಡುತ್ತೆ. ಸೊ ಏನಾಗ್ತದೆ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಟ್ಮಾಸ್ಫಿಯರ್ ಇರೋ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಮಾಡ್ಬಿಟ್ಟು ಒಂದು ಲೇಯರ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಫಾರ್ಮ್ ಆಗುತ್ತೆ. ಫಾರ್ಮ್ ಆಗ್ಬಿಟ್ಟು ಪ್ಲಸ್ H2O ರಿಲೀಸ್ ಮಾಡ್ತಾ ಇದೆ. ಸೊ ಇದೊಂದು ಯೂಸ್ ಅಷ್ಟೇ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ, ಇಟ್ ಈಸ್ ಯೂಸ್ ಇನ್ ವೈಟ್ ವಾಷಿಂಗ್ ವಾಲ್ಸ್ ಅಂತ ಬರೀರಿ. ಸೊ ಹೆಂಗ್ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ರೆ, ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಟು ಫಾರ್ಮ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ವಿಚ್ ಗಿವ್ಸ್ ದ ಶೈನಿ ಲೇಯರ್ಸ್ ಆನ್ ದ ವಾಲ್ಸ್ ಅಂತ. ಸೊ ಅದಕ್ಕೆ ವಾಲು ಶೈನಿ ಆಗಿ ನಿಮಗೆ ಕಾಣಿಸುತ್ತೆ. ಸೊ ಇವಾಗ ನೀವು ಹೇಳಿ, ಸೊ ಈಗ ನಾನು ಈಕ್ವೇಶನ್ ಕೊಟ್ಟಿದ್ದೀನಿ, CaOH plus CO2 gives CaCO3 plus H2O. ಇದು ಎಕ್ಸಾಂಪಲ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಅಲ್ವಾ ಅಂತ. ಸೊ ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ ಏನಂತ ಈಗ ತಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಎಕ್ಸಾಂಪಲ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಅಂತಾನ ಅಲ್ವಾ ಅಂತ. ಸೊ ಈ ಈಕ್ವೇಶನ್ ಅಂದ್ಬಿಟ್ಟು ಎಕ್ಸಾಂಪಲ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲ. ಏನಕ್ಕೆ ಅಂತಂದ್ರೆ 2 or more reactants, ಸೊ 2 ರಿಯಾಕ್ಟೆಂಟ್ ರಿಯಾಕ್ಟ್ ಆಗ್ತಾ ಇದೆ ಟು ಫಾರ್ಮ್ ಓನ್ಲಿ 1 ಪ್ರಾಡಕ್ಟ್ ಅಂತ ಇದ್ದಿದ್ದು ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲಿ. ಬಟ್ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ವಾಟರ್ ಫಾರ್ಮ್ ಆಗ್ತಾ ಇದೆ. ಇಲ್ಲೊಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಒಂದು ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇದೆ, H2O ಅದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇದೆ. ಸೊ ಇದು ಎಕ್ಸಾಂಪಲ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲ. ಸೊ ಇನ್ನ ಜಾಸ್ತಿ ಎಕ್ಸಾಂಪಲ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಏನಂತ ನೋಡೋದಾದ್ರೆ, ಸೊ ಇನ್ನೊಂದು ಬಂದ್ಬಿಟ್ಟು ಬರ್ನಿಂಗ್ ಆಫ್ ಕೋಲ್ ಇದು. ಸೊ ಈ ಎಕ್ಸಾಂಪಲ್ ಬಂದ್ಬಿಟ್ಟು ಬರ್ನಿಂಗ್ ಆಫ್ ಕೋಲ್. ಸೊ ಕಾರ್ಬನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್. ಹೆಂಗಪ್ಪ ಇದು ಎಕ್ಸಾಂಪಲ್ ಆಯ್ತು ಅಂತಂದ್ರೆ, ಸೊ 2 or more reactants, ಕಾರ್ಬನ್ ಒಂದು ರಿಯಾಕ್ಟೆಂಟ್, ಆಕ್ಸಿಜನ್ ಒಂದು ರಿಯಾಕ್ಟೆಂಟ್ ಕಂಬೈನ್ ಆಗ್ತಿದೆ ಟು ಫಾರ್ಮ್ ಓನ್ಲಿ 1 ಪ್ರಾಡಕ್ಟ್, ಕಾರ್ಬನ್ ಡೈಆಕ್ಸೈಡ್ ಒಂದೇ ಒಂದು ಪ್ರಾಡಕ್ಟ್ ಫಾರ್ಮ್ ಆಗ್ತಿದೆ. ಸೊ ಇದು ಬಂದ್ಬಿಟ್ಟು ಎಕ್ಸಾಂಪಲ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್. ಮತ್ತೆ ಈ ಎಕ್ಸಾಂಪಲ್ ಬಂದ್ಬಿಟ್ಟು ಫಾರ್ಮೇಷನ್ ಆಫ್ ವಾಟರ್. ಸೊ ಫಾರ್ಮೇಷನ್ ಆಫ್ ವಾಟರ್ ಬಂದ್ಬಿಟ್ಟು ಕಾಂಬಿನೇಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್. ಹೆಂಗೆ ಅಂತಂದ್ರೆ, ಸೊ H2 plus O2 2 ರಿಯಾಕ್ಟೆಂಟ್ ಕಂಬೈನ್ ಆಗ್ತಾ ಇದೆ, ಜೊತೆಗೆ ಒಂದೇ ಒಂದು ಪ್ರಾಡಕ್ಟ್ ಅನ್ನ ಕೊಡ್ತಾ ಇದೆ H2O. ಸೊ ಒಂದು ಸಮ್ಮರಿ ತರ ಹೇಳೋದಾದ್ರೆ, ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ 2 or more reactants ಕಂಬೈನ್ ಆಗ್ತಾ ಇದೆ ಟು ಗಿವ್ ಓನ್ಲಿ ಸಿಂಗಲ್ ಪ್ರಾಡಕ್ಟ್. ಮತ್ತೆ ಒಂದು ಎಕ್ಸಾಂಪಲ್ ನೋಡಿದ್ವಿ, ಮೇಜರ್ ಎಕ್ಸಾಂಪಲ್ ಬಂದ್ಬಿಟ್ಟು ಕ್ವಿಕ್ ಲೈಮ್ ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಫಾರ್ಮ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೀಟ್ ಇವಾಲ್ವ್ ಆಗ್ತದೆ. ಅದನ್ನ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಬಂದಾಗ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಮತ್ತೆ ಒಂದು ನೋಟ್ ಮಾಡೋ ಪಾಯಿಂಟ್ ಏನು, ಕ್ಯಾಲ್ಸಿಯಂ ಸೊಲ್ಯೂಷನ್ ಆಫ್ ಸ್ಲೇಕೆಡ್ ಲೈಮ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಈಸ್ ಯೂಸ್ಡ್ ಇನ್ ವೈಟ್ ವಾಷಿಂಗ್ ಆಫ್ ವಾಲ್ಸ್. ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಾಗುತ್ತೆ, ಅಟ್ಮಾಸ್ಫಿಯರ್ ಇರೋ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ಆಗ್ಬಿಟ್ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮ್ ಆಗ್ತದೆ. ಅದೇನ್ ಕೊಡುತ್ತೆ, ವಾಲ್ಸ್ಗೆ ಒಂದು ಶೈನಿ ಲೇಯರ್ ತರ ಕೊಡುತ್ತೆ. ಸೊ ಇದಿಷ್ಟು ಕಾಂಬಿನೇಷನ್ ರಿಯಾಕ್ಷನ್ ಆಯ್ತು. ಸೊ ನೆಕ್ಸ್ಟ್ ಡಿಕಂಪೋಸಿಷನ್ ರಿಯಾಕ್ಷನ್ ನೋಡೋಣ. ಸೊ ಇವಾಗ ಕಾಂಬಿನೇಷನ್ ರಿಯಾಕ್ಷನ್ ಕಂಪ್ಲೀಟ್ ಮಾಡಿದ್ವಿ. ಸೊ ಇವಾಗ ನೆಕ್ಸ್ಟ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ನೋಡೋಣ. ಸೊ ಡಿಕಂಪೋಸಿಷನ್ ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲಿ ಏನ್ ನೋಡಿದ್ವಿ ನಾವು, 2 or more reactants ಅಲ್ಲಿ 2 ಅಥವಾ ಜಾಸ್ತಿ ಇರಬಹುದು, ಅದು ರಿಯಾಕ್ಟ್ ಆಗ್ತದೆ, 1 ಪ್ರಾಡಕ್ಟ್ ಅನ್ನ ಫಾರ್ಮ್ ಆಗ್ತಾ ಇದೆ.
ಬಟ್ ಡಿಕಂಪೋಸಿಷನ್ ರಿಯಾಕ್ಷನ್ ಬಂದ್ಬಿಟ್ಟು ಇದು ಉಲ್ಟಾ. ಏನು ಅಂತಂದ್ರೆ ರಿಯಾಕ್ಟೆಂಟ್ಸ್ ಅಲ್ಲಿ ಒಂದೇ ಒಂದು ರಿಯಾಕ್ಟೆಂಟ್ ಇರುತ್ತೆ, ಈ ರಿಯಾಕ್ಟೆಂಟ್ ಬ್ರೇಕ್ ಡೌನ್ ಆಗ್ಬಿಟ್ಟು 2 or more ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ. ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. ಸೊ ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲಿ 2 or more ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆಗ್ಬಿಟ್ಟು ಒಂದು ಪ್ರಾಡಕ್ಟ್ ಅನ್ನ ಫಾರ್ಮ್ ಮಾಡ್ತಾ ಇದೆ. ಬಟ್ ಇನ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಲ್ಲಿ ಒಂದೇ ಒಂದು ರಿಯಾಕ್ಟೆಂಟ್ ಬ್ರೇಕ್ ಡೌನ್ ಆಗ್ಬಿಟ್ಟು 2 or more ಪ್ರಾಡಕ್ಟ್ಸ್ ಬರ್ತಾ ಇದೆ. ಸೊ ಇದನ್ನ ಡೆಫಿನೇಷನ್ ನೋಡೋಣ ನಾವು. ಸೊ ಡಿಕಂಪೋಸಿಷನ್ ರಿಯಾಕ್ಷನ್ ಇನ್ ವಿಚ್ ಸಿಂಗಲ್ ರಿಯಾಕ್ಟೆಂಟ್ ಬ್ರೇಕ್ಸ್ ಡೌನ್ ಇಂಟು 2 or more ಪ್ರಾಡಕ್ಟ್ಸ್. ಸೊ ಇದು ಡೆಫಿನೇಷನ್. ಸೊ ಇದು ಎಕ್ಸಾಂಪಲ್ ನೀವು ನೋಡೋದಾದ್ರೆ FeSO4. ಸೊ ಇದು ನೋಡಿ, ಇದೊಂದು ಕೆಮಿಕಲ್ ಈಕ್ವೇಶನ್. ಸೊ ಇವಾಗ ಎಕ್ಸಾಂಪಲ್ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ನೋಡಿ, LHS ಅಲ್ಲಿ ಒಂದೇ ಒಂದು ರಿಯಾಕ್ಟೆಂಟ್ ಇದೆ FeSO4. ಸೊ ಇದು ಬ್ರೇಕ್ ಡೌನ್ ಆಗ್ಬಿಟ್ಟು, ಸೊ ನಿಮ್ಗೆ ಆಗ್ಲೇ, ಸೊ ಇದು ಏನಪ್ಪ ಈ ಸಿಂಬಲ್, ಇದು ಈ ಟ್ರಯಾಂಗಲ್ ಸಿಂಬಲ್ ಏನಪ್ಪಾ ಅಂತಂದ್ರೆ ಹೀಟ್ ಅಂತ ಅರ್ಥ, ಹೀಟಿಂಗ್ ಅಂತ. ಸೊ ಈ ಟ್ರಯಾಂಗಲ್ ಸಿಂಬಲ್ ಅಂತ ಅಂದ್ರೆ ಹೀಟಿಂಗ್ ಅಂತ ಅರ್ಥ. ಸೊ FeSO4 ನ ಒಂದು ಟೆಸ್ಟ್ ಟ್ಯೂಬ್ ಹಾಕೊಂಡು ನಾವು ಹೀಟ್ ಮಾಡಿದ್ರೆ, ಸೊ ಹೀಟಿಂಗ್ ಈ ತರ ನಾವು ಕೆಮಿಸ್ಟ್ರಿಲಿ ಸಿಂಬಲ್ ತೋರಿಸ್ತೀವಿ. ಸೊ ಅದನ್ನ ಹೀಟ್ ಮಾಡಿದ್ರೆ ನಮಗೆ ಪ್ರಾಡಕ್ಟ್ Fe2O3 SO2 ಪ್ಲಸ್ SO3. ಸೊ FeSO4 ಒಂದೇ ಒಂದು ರಿಯಾಕ್ಟೆಂಟ್ ಇದೆ, ಬ್ರೇಕ್ ಡೌನ್ ಆಗ್ತಾ ಇದೆ, ಹೀಟ್ ಮಾಡ್ತಾ ಇದೀವಿ. Fe2O3 SO2 ಪ್ಲಸ್ SO3, ಒಂದು ರಿಯಾಕ್ಟೆಂಟ್ ಮೆನಿ ಪ್ರಾಡಕ್ಟ್ಸ್. ಸೊ ಇದನ್ನ ನಾವು ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಮತ್ತೆ ನಾನು ಇನ್ನೊಂದು ಲಾಸ್ಟ್ ವಿಡಿಯೋಲಿ ಒಂದು ಹೇಳೋದನ್ನ ಮರ್ತೋಗಿದೆ. ಸೊ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂತಂದ್ರೆ, ಸೊ ನೀವು ನಿಮಗೆ ಐಪ್ಲಸ್ ಅಲ್ಲಿ ಕಾಣಿಸ್ತಾ ಇರುತ್ತೆ ಆ ವಿಡಿಯೋ, ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲೂ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋವನ್ನ ನೋಡಿ. ಸೊ ಆ ವಿಡಿಯೋ ಲಾಸ್ಟ್ ಪಾರ್ಟ್ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಫಾರ್ಮುಲಾಸ್ ಹೆಂಗ್ ಬರೆಯೋದು ಅಂತ. ಸೊ ಆಮೇಲೆ ನಾನು ಇನ್ನೊಂದು ಪಾಯಿಂಟ್ ಹೇಳ್ಬೇಕು ಅಂತ ಬರ್ತಿದ್ದೆ, ಇದೊಂದು ಪಾಯಿಂಟ್ ಅನ್ನ ಬರ್ತಿದ್ದೆ, ಬಟ್ ಅದನ್ನ ನಾನು ಹೇಳೋದು ಮರ್ತೋಗ್ಬಿಟ್ಟಿದೆ. ಸೊ ಏನು ಅಂತಂದ್ರೆ, ಸೊ ನಮಗೆ ಐರನ್ ಅಲ್ಲಿ 2 ಆಕ್ಸಿಡೇಷನ್ ಸ್ಟೇಟ್ ಆದ್ರೂ ಕಾಣಿಸುತ್ತೆ. ಸೊ ನೀವು ಇವಾಗ ಸದ್ಯಕ್ಕೆ ಮಾಡ್ತೋಗಿ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಏನು, ಅದು ಇದು ಅಂತೆಲ್ಲ. ಸೊ ಜಸ್ಟ್ ಇದು ನೇಮ್ ಅನ್ನ ನೆನ್ಪಿಟ್ಕೊಂಡಿಡಿ. ಸೊ Fe2+ ಅನ್ನು ನಾವು ಫೆರಸ್ ಅಂತ ಕರಿತೀವಿ, ಮತ್ತೆ Fe3+ ಅನ್ನು ನಾವು ಫೆರಿಕ್ ಅಂತ ಕರಿತೀವಿ. ಸೊ Fe2+ ಅನ್ನು ನಾವು ಫೆರಸ್ ಅಂತ ಕರಿತೀವಿ, Fe3+ ಅನ್ನು ನಾವು ಫೆರಿಕ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು FeSO4 ಅಂತಿದೆ. ಸೊ ಇಲ್ಲಿ Fe ಆಕ್ಸಿಡೇಷನ್ ಸ್ಟೇಟ್ ಬಂದ್ಬಿಟ್ಟು 2+ ಅಂತ. ಸೊ ಇದನ್ನ ನಾವು ಫೆರಸ್ ಸಲ್ಫೇಟ್ ಅಂತ ಕರಿತೀವಿ. ಮತ್ತೆ ಇನ್ನೊಂದು ನೀವು ಪಾಯಿಂಟ್ ನೋಡ್ಬೇಕು ಏನಂತಂದ್ರೆ, ಫೆರಸ್ ಸಲ್ಫೇಟ್ ಬಂದ್ಬಿಟ್ಟು ಗ್ರೀನ್ ಕಲರ್ ಅಂತ. ಸೊ ನೀವು ಸೊ ಇದು ಈ ಕ್ವಶನ್ ಕೇಳೋ ಪ್ರಾಬಬಿಲಿಟಿ ಇದೆ, FeSO4 ಕಲರ್ ಏನು ಅಂತ. ಸೊ FeSO4 ಬಂದ್ಬಿಟ್ಟು ಗ್ರೀನ್ ಕಲರ್ ಇದೆ. ಸೊ ಇದನ್ನ ನಾವು ಹೀಟ್ ಮಾಡಿದ್ರೆ Fe2O3 ಪ್ಲಸ್ SO2 ಪ್ಲಸ್ SO3. ಸೊ ಇದು ನಮಗೆ ಈ ತರ, ಇದನ್ನ ನಾವು ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಮತ್ತೆ FeSO4 ಫೆರಸ್ ಸಲ್ಫೇಟ್ ನಿಮ್ಗೆ ಆಗಲೇ ಹೇಳಿದೆ. ಸೊ ಫೆರಸ್ ಸಲ್ಫೇಟ್ ಕಂಪ್ಲೀಟ್ ಫಾರ್ಮುಲಾ ಬಂದ್ಬಿಟ್ಟು FeSO4.7H2O. ಸೊ ಅದನ್ನ ನಾನು ನೋಟ್ ಅಂತ ಕೊಟ್ಟಿದ್ದೀನಿ. ಸೊ ಫೆರಸ್ ಸಲ್ಫೇಟ್ ಕಂಪ್ಲೀಟ್ ಫಾರ್ಮುಲಾ ಬಂದ್ಬಿಟ್ಟು FeSO4.7H2O. ಸೊ ಈ .7H2O ಅಂತ ಏನು ಅಂತಂದ್ರೆ, ಸೊ ಇದು ನಾವು ಆಸಿಡ್ ಬೇಸಿಸ್ ಅಂಡ್ ಸಾಲ್ಟ್ಸ್ ಕೆಮಿಸ್ಟ್ರಿ ನೆಕ್ಸ್ಟ್ ಲೆಸನ್, ಅದನ್ನ ನಾವು ಲಾಸ್ಟ್ ಟಾಪಿಕ್ ಅಲ್ಲಿ ಕಲಿತೀವಿ. ಸೊ ಇವಾಗ ನೀವು ಇವಾಗ ಸದ್ಯಕ್ಕೆ ಏನು ಈ 7H2O ಅಂದ್ರೆ ಏನು ಅಂತಂದ್ರೆ, ಸೊ FeSO4 ಅಲ್ಲಿ 7 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ FeSO4 ಅಲ್ಲಿ 7 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇದೆ. ಸೊ ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ, ಸೊ ಇದನ್ನ ತಲೆ ಕೆಡಿಸ್ಕೊಂಬೇಡಿ, ಇದನ್ನ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ, ಆಸಿಡ್ ಬೇಸಿಸ್ ಅಂಡ್ ಸಾಲ್ಟ್ಸ್ ಕೆಮಿಸ್ಟ್ರಿ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಲಾಸ್ಟ್ ಟಾಪಿಕ್ ಅಲ್ಲಿ ಕ್ರಿಸ್ಟಲೈಸೇಷನ್ ಆಫ್ ವಾಟರ್ ಅಂತ ಓದ್ತೀವಿ. ಸೊ ಅವಾಗ ಈ .H2O 7H2O ಏನು ಅಂತ ನಾನು ಮತ್ತೆ ಅಲ್ಲಿ ನಿಮಗೆ ಹೇಳ್ತೀನಿ. ಸೊ FeSO4.7H2O ಇಲ್ಲಿ ನಾವು ಯಾಕೆ 7H2O ಬರ್ದಿಲ್ಲ ಅಂತಂದ್ರೆ, ಸೊ FeSO4 ತಗೊಂತೀರಾ, ಆದ್ರೆ ನಿಮ್ಗೆ ಹೇಳಿ ಟ್ರಯಾಂಗಲ್ ಸಿಂಬಲ್ ಅಂದ್ರೆ ನಾವು ಅದನ್ನ ಹೀಟ್ ಮಾಡ್ತಾ ಇದೀವಿ ಅಂತ. ಸೊ FeSO4.7H2O ನಾವು ಹೀಟ್ ಮಾಡಿದಾಗ ಆ ವಾಟರ್ ವೇಪರ್ಸ್ ವಾಟರ್ ಎಲ್ಲ ಎವಾಪರೇಟ್ ಆಗ್ಬಿಡುತ್ತೆ. ಸೊ ನಮ್ಮ ಕೊನೆಗೆ FeSO4 ಉಳ್ಕೊಡುತ್ತೆ. ಸೊ FeSO4 ಲಾಸ್ಟ್ ಅಲ್ಲಿ ನಮಗೆ ಈ ತರ ಪ್ರಾಡಕ್ಟ್ಸ್ ಕೊಡುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಏನಪ್ಪಾ ಅಂತಂದ್ರೆ CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಇದನ್ನ ನಾವು ಆಗಲೇ ನೋಡಿದ್ದೀವಿ. ಸೊ ನಿಮಗೆ ಕಾಂಬಿನೇಷನ್ ರಿಯಾಕ್ಷನ್ ಓದ್ಬೇಕಾದ್ರೆ ಸೇಕ್ರೆಡ್ ಲೈಮ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗಿವ್ಸ್ CaCO3 ಅಂತ. ಮತ್ತೆ ಇನ್ನೊಂದು ನೀವು ನೋಟ್ ಮಾಡಬೇಕಾಗಿರೋದು ಏನು ಅಂತಂದ್ರೆ, ಫಾರ್ಮುಲಾ ಆಫ್ ಮಾರ್ಬಲ್ ಅದು ಬಂದ್ಬಿಟ್ಟು CaCO3. ಸೊ ಮಾರ್ಬಲ್ಗೂ ಕೂಡ ಕೆಮಿಕಲ್ ಫಾರ್ಮುಲಾ ಬಂದ್ಬಿಟ್ಟು CaCO3. ಸೊ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅದು ಡಿಕಂಪೋಸ್ ಆಗಿ ನಮಗೆ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಕೊಡ್ತಾ ಇದೆ. ಸೊ ಇದು ಹೆಂಗೆ ಎಕ್ಸಾಂಪಲ್ ಆಯ್ತು ಅಂತಂದ್ರೆ, ಸೊ ಒಂದೇ ಒಂದು ರಿಯಾಕ್ಟೆಂಟ್ ಇದೆ, ಅದು ಹೀಟ್ ಆಗ್ಬಿಟ್ಟು ನಮಗೆ 2 or more ಪ್ರಾಡಕ್ಟ್ಸ್ ಕೊಡ್ತಾ ಇದೆ. ಸೊ ಇದನ್ನ ನಾವು ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಎಕ್ಸಾಂಪಲ್ ತುಂಬಾ ಇಂಪಾರ್ಟೆಂಟ್. ಈ ಎಕ್ಸಾಂಪಲ್ ಮತ್ತೆ ಫಸ್ಟ್ ಎಕ್ಸಾಂಪಲ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಎಕ್ಸಾಂಪಲ್ PbNO3 ಅಂದ್ರೆ ಲೆಡ್ ನೈಟ್ರೇಟ್, ಇದು ಡಿಕಂಪೋಸ್ ಆಗ್ತಾ ಇದೆ ಟು ಗಿವ್ ಲೆಡ್ ಆಕ್ಸೈಡ್ ಪ್ಲಸ್ NO2 ಪ್ಲಸ್ O2. ಸೊ ಈ ಎಕ್ಸಾಂಪಲ್ ನೀವು ಜ್ಞಾಪಕ ಇಟ್ಕೊಳ್ಳಿ. ಪ್ಲಸ್ ಅದ್ರ ಜೊತೆಗೆ ಇಲ್ಲಿ NO2 ನಿಮ್ಗೆ ಇಲ್ಲಿ ಈ ಎಕ್ಸಾಂಪಲ್ ಕ್ವಶನ್ ಏನ್ ಕೇಳ್ತಾರೆ ಅಂತಂದ್ರೆ, ಈ NO2 ಗ್ಯಾಸ್ ರಿಲೀಸ್ ಆಗ್ತಾ ಇದೆಯಲ್ಲ, ಅದು ಯಾವ ಕಲರ್ ಇದೆ ಅಂತ, ಅಂದ್ರೆ ಬ್ರೌನ್ ಕಲರ್ ಗ್ಯಾಸ್ ಇದೆ, ಅಥವಾ ನೀವು ಈ ತರನ ಕೇಳ್ತಾರೆ.
ಸೊ ಗಿವ್ ಅನ್ ಎಕ್ಸಾಂಪಲ್ ಆಫ್ ಡಿಕಂಪೋಸಿಷನ್ ರಿಯಾಕ್ಷನ್ ಇನ್ ವಿಚ್ ಬ್ರೌನ್ ಕಲರ್ ಗ್ಯಾಸ್ ಇಸ್ ಎವಾಲ್ಡ್ ಆಸ್ ದ ಪ್ರಾಡಕ್ಟ್ ಅಂತ. ಸೊ ಅವಾಗ ನೀವು ಈ ಎಕ್ಸಾಂಪಲ್ ಅನ್ನು ನೀವು ಬರೀಬೇಕಾಗುತ್ತೆ. ಸೊ ಇದು ಅಷ್ಟೇ ಡಿಕಂಪೋಸಿಷನ್ ರಿಯಾಕ್ಷನ್. ಈ ಎಕ್ಸಾಂಪಲ್ ಮತ್ತೆ ಈ ಎಕ್ಸಾಂಪಲ್ ತುಂಬಾ ಇಂಪಾರ್ಟೆಂಟ್. ಸೊ ಸಿಂಪಲ್ ಆಗಿ ಈ ತರ ನೆನ್ಪಿಟ್ಕೊಳ್ಳಿ. ಜನರಲ್ ಆಗಿ ಕಾಂಬಿನೇಷನ್ ರಿಯಾಕ್ಷನ್ ಅಂತಂದ್ರೆ, ಸೊ ಇವಾಗ ಒಬ್ಬ ಹುಡುಗ ಇದ್ದಾನೆ, ಒಬ್ಬ ಹುಡುಗಿ ಇದ್ದಾನೆ, ಇಬ್ರು ಮದುವೆ ಆಗ್ತಾರೆ, ಮದುವೆ ಆಗ್ಬಿಟ್ಟು ಒಂದು ಮಗು ಆಗುತ್ತೆ. ಸೊ ಇದು ಕಾಂಬಿನೇಷನ್ ರಿಯಾಕ್ಷನ್. ಸೊ ಇವಾಗ ಇವರಿಬ್ರು 2 or more ರಿಯಾಕ್ಟೆಂಟ್ಸ್ ಇದ್ರು, ಬೇರೆ ಬೇರೆ ಇದ್ರು, ಹುಡುಗ ಬೇರೆ ಹುಡುಗಿ ಬೇರೆ. ಇವಾಗ ಒಂದು ಮಗು ಆಯ್ತು, ಒಂದು ಸಿಂಗಲ್ ಪ್ರಾಡಕ್ಟ್ ಬಂತು, ಅದು ಕಾಂಬಿನೇಷನ್ ರಿಯಾಕ್ಷನ್. ಸೊ ಡಿಕಂಪೋಸಿಷನ್ ರಿಯಾಕ್ಷನ್ ಏನಪ್ಪಾ ಅಂತಂದ್ರೆ, ಸೊ ಇವಾಗ ಗಂಡ ಹೆಂಡತಿ ಒಬ್ರು ಅಂತ ಅನ್ಕೊಂಡ್ಬಿಡೋಣ, ಒಬ್ಬರೇ. ಸೊ ಈ ಗಂಡ ಹೆಂಡತಿ ಡೈವರ್ಸ್ ಆಗ್ಬಿಟ್ಟು ಗಂಡ ಬೇರೆ ಸಪ್ರೇಟ್ ಬೇರೆ ಅದು. ಸೊ ಮದುವೆ ಆಗಿನ ಮುಂಚೆ ಅವ್ರು ಬೇರೆ ಬೇರೆ. ಸೊ ಮದುವೆ ಆದ್ಮೇಲೆ ಅವ್ರಿಬ್ರು ಒಂದೇ. ಸೊ ಇವಾಗ ಅವರು ಡೈವರ್ಸ್ ಆದ್ಮೇಲೆ ಸೊ ಅವ್ರು ಬೇರೆ ಇವ್ರು ಬೇರೆ. ಸೊ ಇದಿಷ್ಟು ಡಿಕಂಪೋಸಿಷನ್ ರಿಯಾಕ್ಷನ್ ಆಗುತ್ತೆ. ಸೊ ಇವಾಗ ಡಿಕಂಪೋಸಿಷನ್ ರಿಯಾಕ್ಷನ್ ಏನು ಅಂತ ನೋಡಿದ್ವಿ. ಸೊ ಮತ್ತೆ ಇನ್ನೊಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ, ಸೊ ಈ ತರ ನಾವು ಯಾವಾಗ ಹೀಟ್ ಮಾಡ್ತೀವಿ, ಈ ತರ ಡಿಕಂಪೋಸಿಷನ್ ರಿಯಾಕ್ಷನ್ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಥರ್ಮಲ್ ಅಂತಂದ್ರೆ ಹೀಟಿಂಗ್ ಅಂತ ಅರ್ಥ. ಸೊ ನಾವು ಇವಾಗ ಡಿಕಂಪೋಸಿಷನ್ ರಿಯಾಕ್ಷನ್ 3 ಟೈಪ್ಸ್ ಬರುತ್ತೆ. ಒಂದು ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್, ಇನ್ನೊಂದು ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್, ಮತ್ತೆ ಇನ್ನೊಂದು ಫೋಟೋಕೆಮಿಕಲ್ ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ಇದು ಬಂದ್ಬಿಟ್ಟು ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತಂದ್ರೆ, ಸೊ ನಿಮಗೆ ಈ ಟ್ರಯಾಂಗಲ್ ತರ ಹೀಟ್ ಸಿಂಬಲ್ ಅಂತ ಹಾಕಿರ್ತಾರೆ. ಸೊ ಈ ಟ್ರಯಾಂಗಲ್ ಸಿಂಬಲ್ ಈ ಟ್ರಯಾಂಗಲ್ ಸಿಂಬಲ್ ಅಂದ್ರೆ ಹೀಟ್ ಅಂತ ಅರ್ಥ. ಸೊ ಈ ಟ್ರಯಾಂಗಲ್ ಯಾವ ಹಾಕಿರ್ತೀವಿ ಅಂದ್ರೆ ಹೀಟ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಈ ತರ ಟೈಪ್ಸ್ ನಾವು ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನಾವು ಫೋಟೋಕೆಮಿಕಲ್ ಮತ್ತೆ ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ಏನು ಅಂತ ನೋಡೋಣ. ಸೊ ಅವಾಗ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಏನು ಅಂತ ನೋಡಿದ್ವಿ. ಸೊ ಇವಾಗ ಇನ್ನೇ ರೈಟ್ ಮಿಕ್ಕಿದೆ ಎಲೆಕ್ಟ್ರೋಲೈಟಿಕ್ ಮತ್ತೆ ಫೋಟೋಕೆಮಿಕಲ್ ರಿಯಾಕ್ಷನ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ಏನು ಅಂತ ನೋಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ಏನು ಅಂತ ನೋಡೋಣ. ಸೊ ಇಲ್ಲಿ ಒಂದು ಅಪ್ಯಾರಟಸ್ ತರ ಆಕ್ಟಿವಿಟಿ ತರ ಮಾಡಿದ್ದಾರೆ. ಸೊ NCERT ನಿಮಗೆ ಸಪರೇಟ್ ಆಗಿ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್, ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್ ಮತ್ತೆ ಫೋಟೋಕೆಮಿಕಲ್ ಅಂತ ಸಪರೇಟ್ ಆಗಿ ಕೊಟ್ಟಿಲ್ಲ. ಮೇಜರ್ ಆಗಿ ಅವರು ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಆಕ್ಟಿವಿಟಿ ಟೈಪ್ ಅಲ್ಲಿ ನಿಮಗೆ ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಏನಪ್ಪ ಆಕ್ಟಿವಿಟಿ ಅಂತಂದ್ರೆ, ಸೊ ಒಂದು ಮಗ್ ತಗೊಂಡಿದ್ದಾರೆ, ಆ ಮಗ್ಗೆ ನೀರನ್ನು ಹಾಕಿದ್ದಾರೆ. ನೀರು ಹಾಕ್ಬಿಟ್ಟು ಇದೊಂದು 2 ಎಲೆಕ್ಟ್ರೋಡ್ ಒಂದು ಟ್ಯೂಬ್ ತರ ಬರುತ್ತೆ, ಅದೆರಡನ್ನ ನೀರು ಹಾಕ್ಬಿಟ್ಟು ಅದನ್ನ ಉಲ್ಟಾ ಹಿಂಗೆ ಇಟ್ಟಿದ್ದಾರೆ. ಅದೆರಡನ್ನು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ. ಮತ್ತೆ ಬ್ಲಾಕ್ ಕಾಣಿಸ್ತಾ ಇದೆಯಲ್ಲ ಹಿಂಗೆ ಒಂದು ರೆಕ್ಟಾಂಗಲ್ ತರ, ಅದನ್ನ ಎಲೆಕ್ಟ್ರೋಡ್ ಅಂತ ಕರಿತೀವಿ. ತಲೆ ಕೆಡ್ಸ್ಕೊಂಡ್ಬಿಡಿ, ಅದೆಲ್ಲ ಏನು ಬೇಕಾಗಿಲ್ಲ. ಸೊ ಎಲೆಕ್ಟ್ರೋಡ್ ಅಂದ್ರೆ ಏನು ಅದೆಲ್ಲ ಏನು ಬೇಕಾಗಿಲ್ಲ. ಸೊ ಜಸ್ಟ್ ಎಲೆಕ್ಟ್ರೋಡ್ ಅನ್ನ ಹಾಕಿದ್ದಾರೆ. ಸೊ ಎಲೆಕ್ಟ್ರೋಡ್ ಹಾಕ್ಬಿಟ್ಟು ಅದೆರಡನ್ನ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ. ಸೊ ಬ್ಯಾಟ್ರಿ ಕನೆಕ್ಟ್ ಮಾಡ್ಬಿಟ್ಟು ಇವಾಗ ಬ್ಯಾಟ್ರಿಯಿಂದ ಸೊ ಇವಾಗ ನೀರು ಹಾಕಿದಾರಲ್ಲ, ಆ ನೀರು ಏನ್ ಮಾಡ್ತಾರೆ ಅಂದ್ರೆ ಎಲೆಕ್ಟ್ರಿಸಿಟಿ ಬ್ಯಾಟ್ರಿನ ಆನ್ ಮಾಡ್ತಾರೆ. ಸೊ ಎಲೆಕ್ಟ್ರಿಸಿಟಿ ನೀರಲ್ಲಿ ಪಾಸ್ ಆಗ್ತಾ ಇದೆ. ಸೊ ಇವಾಗ ಏನಾಗ್ತಾ ಇದೆ ಅಂತಂದ್ರೆ, ಸೊ ಎಲೆಕ್ಟ್ರಿಸಿಟಿ ಪಾಸ್ ಆದಾಗ ಸೊ ಏನಾಗ್ತಾ ಇದೆ ಅಂದ್ರೆ ಈ ಟ್ಯೂಬ್ ಒಳಗಡೆ ಇರೋ ನೀರೆಲ್ಲ ಬಬಲ್ಸ್ ಅಂದ್ರೆ ವೇಪರ್ಸ್ ಕನ್ವರ್ಟ್ ಆಗ್ತಾ ಇದೆ. ಸೊ ಈಗ ನೋಡ್ಬೋದು ಟ್ಯೂಬ್ ಒಳಗಡೆ ನೀರಿದೆ, ಬ್ಲೂ 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 ತರ ಕಾಣಿಸ್ತಾ ಇದೆ, ರೆಡ್ ಸರ್ಕಲ್ ತರ ಕಾಣಿಸ್ತಾ ಇದೆ. ಸೊ ನಾವು ಯಾವಾಗ ಬ್ಯಾಟ್ರಿನ ಆನ್ ಮಾಡ್ತೀವಿ ಅದರೊಳಗಡೆ ನೀರಿರೋದೆಲ್ಲ ಬಬಲ್ಸ್ ಕನ್ವರ್ಟ್ ಆಗ್ಬಿಟ್ಟು ಇಲ್ಲಿ ನಿಮಗೆ ಕಲೆಕ್ಟ್ ಆಗುತ್ತೆ. ಅದೇ ತರ ಇಲ್ಲೂ ಅಷ್ಟೇ, ಈ ಎಲೆಕ್ಟ್ರೋಡ್ ಸೇಮ್ ಅದೇ ತರ ಆಗುತ್ತೆ. ಬಟ್ ಇವಾಗ ನೀವು 2 ಡಿಫ್ರೆನ್ಸ್ ನೋಡ್ಬೋದು. ಈ ಎಲೆಕ್ಟ್ರೋಡ್ ಅಲ್ಲಿ ಫಸ್ಟ್ ಎಲೆಕ್ಟ್ರೋಡ್ ಇದನ್ನ ಎ ಅಂತ ಕರೆಯೋಣ, ಇದನ್ನ ಬಿ ಅಂತ ಕರೆಯೋಣ. ಸೊ ಎ ಎಲೆಕ್ಟ್ರೋಡ್ ಅಲ್ಲಿ ನೀರು ಜಾಸ್ತಿ ಇದೆ. ಸೊ ಈ ಸ್ಪೇಸ್ ನೋಡಿ, ಈ ಸರ್ಕಲ್ ಮಾಡಿದೀನಿ, ಈ ಸರ್ಕಲ್ ಕಾಣಿಸ್ತಾ ಇದೆಯಲ್ಲ, ಈ ಸರ್ಕಲ್ ಮೇಲ್ ಸ್ಪೇಸ್ ನೋಡಿ, ಆ ಮೇಲ್ ಸ್ಪೇಸ್ ಕಮ್ಮಿ ಇದೆ. ಸೊ ಆ ಟ್ಯೂಬ್ ಅಲ್ಲಿ ಆಕ್ಸಿಜನ್ ಕಲೆಕ್ಟ್ ಆಗಿದೆ ಅಂತ ನಾವು ವೆರಿಫೈ ಮಾಡ್ತೀವಿ. ಸೊ ಹೆಂಗ್ ನಮ್ಗೆ ಗೊತ್ತಾಗುತ್ತೆ ಆಕ್ಸಿಜನ್ ಅಲ್ಲಿ ಕಲೆಕ್ಟ್ ಆಗಿದೆ? ಸೊ ಇದ್ರಲ್ಲಿ ಜಾಸ್ತಿ ಇರೋದಲ್ಲಿ ಈ ಜಾಸ್ತಿ ಸ್ಪೇಸ್, ಈ ಎಲೆಕ್ಟ್ರೋಡ್ ನೋಡೋದಾದ್ರೆ ಈ ಸ್ಪೇಸ್ ಮೇಲೆ ಜಾಸ್ತಿ ಗ್ಯಾಸ್ ಫಿಲ್ ಆಗಿದೆ. ಸೊ ಅದನ್ನ ನಾವು ಹೈಡ್ರೋಜನ್ ಅಂತ ಕರಿತೀವಿ. ಸೊ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಇದು ಆಕ್ಸಿಜನ್ ಇಲ್ಲಿ ಫಿಲ್ ಆಗಿದೆ, ಇಲ್ಲ ಹೈಡ್ರೋಜನ್ ಫಿಲ್ ಆಗಿದೆ ಅಂತಂದ್ರೆ, ಸೊ ಎಲೆಕ್ಟ್ರೋಡ್ ನ ಎತ್ಕೊಂತೀವಿ, ಉಲ್ಟಾ ಎತ್ಬಿಟ್ಟು ಸೊ ಇದರಿಂದ ವೇಪರ್ಸ್ ಬರ್ತಾ ಇರುತ್ತಲ್ಲ, ಸೊ ಮ್ಯಾಸ್ಟಿಕ್ ಹಚ್ಬಿಟ್ಟು ಹಿಂಗೆ ಅದ್ರ ಜೊತೆ ಇಡ್ತೀವಿ. ಸೊ ಬಬಲ್ಸ್ ಬರ್ತಾ ಇರೋದು ಏನಾಗುತ್ತೆ, ಸೊ ಫಸ್ಟ್ ನಾವು ಎಲೆಕ್ಟ್ರೋಡ್ ಎ ತಗೊಂಡು ಇಟ್ರೆ ಆ ತರ, ಸೊ ಮ್ಯಾಚ್ ಬಾಕ್ಸ್ ಹಚ್ಚಿಡ್ತೀವಿ, ಹಚ್ಬಿಟ್ಟು ಹಿಂಗೆ ಇಡ್ತೀವಿ. ಸೊ ಆ ಗ್ಯಾಸ್ ಬರ್ತಾ ಏನಾಗುತ್ತೆ, ಈ ಉಳಿತಾ ಇರುತ್ತಲ್ಲ ಬೆಂಕಿ, ಅದನ್ನ ಜೋರಾಗಿ ಉರಿಯೋಕೆ ಶುರು ಮಾಡುತ್ತೆ. ಸೊ ಇದರಿಂದ ನಾವೇನ್ ಕನ್ಕ್ಲೂಡ್ ಮಾಡ್ತೀವಿ ಅಂತಂದ್ರೆ ಆಕ್ಸಿಜನ್, ಆ ಗ್ಯಾಸ್ ಆಕ್ಸಿಜನ್ ಅಂತ ನಾವು ಕನ್ಕ್ಲೂಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬಿ ಎಲೆಕ್ಟ್ರಾನ್ ತಗೊಂತೀವಿ. ಸೇಮ್ ಬಿ ಎಲೆಕ್ಟ್ರಾನ್ ತಗೊಂಡು ಇಲ್ಲಿ ಬೆಂಕಿ ಬಣ್ಣ ಹಾಕ್ಬಿಟ್ಟು ಆ ಕಡೆ ಇಡ್ತೀವಿ. ಸೊ ಆ ಬಬಲ್ಸ್ ಏನ್ ಬರ್ತಾ ಇದೆ ಅದೇನ್ ಆಗುತ್ತೆ ಅಂದ್ರೆ, ಬಬಲ್ಸ್ ಬಂದು ಬೆಂಕಿಗೆ ಯಾವ ಟಚ್ ಆಗುತ್ತೆ, ಸೊ ಪಾಪ್ ಸೌಂಡ್ ಅಲ್ಲಿ ಬಟ್ ಅಂತ ಹಿಂಗೆ ನಮಗೆ ಸೌಂಡ್ ಕೇಳಿಸುತ್ತೆ ಅದು ಹಿಂಗೆ ಹೊಡೆದೋದಾಗ. ಸೊ ಮತ್ತೆ ಇದು ಆರೆಂಜ್ ಆಗಿ ಉರಿತಾ ಇರುತ್ತಲ್ಲ, ಸೊ ಬೆಂಕಿ ಯಾವುದು ಆರೆಂಜ್ ರೆಡ್ಡಿಶ್ ಈ ತರ ಹಿಂಗ್ ಉರಿತಾ ಇರುತ್ತೆ. ಸೊ ಅದು ಸ್ವಲ್ಪ ಬ್ಲೂ ಫ್ಲೇಮ್ ಅಲ್ಲಿ ಉರಿಯುತ್ತೆ. ಸೊ ಇದು ಹೈಡ್ರೋಜನ್ ಪ್ರಾಪರ್ಟಿ. ಸೊ ಹೈಡ್ರೋಜನ್ ಈ ಪ್ರಾಪರ್ಟಿನ ಪ್ರೊಸೆಸ್ ಮಾಡುತ್ತೆ. ಸೊ ಇದನ್ನ ಈ ಗ್ಯಾಸ್ ನಾವು ಹೈಡ್ರೋಜನ್ ಅಂತ ಕರಿತೀವಿ. ಸೊ ಇಲ್ಲಿ ಮೇಜರ್ ಆಗಿ ನಾವೇನ್ ತಿಳ್ಕೊಬೇಕು ಅಂತಂದ್ರೆ, ಸೊ ವಾಟರ್ ಎಲೆಕ್ಟ್ರಿಸಿಟಿ ನಾವು ಎಲೆಕ್ಟ್ರಿಸಿಟಿ ವಿತ್ ಬ್ಯಾಟ್ರಿ ನಾವು ಬರೆಯೋಷ್ಟು ಏನು ಅವಶ್ಯಕತೆ ಇಲ್ಲ. ಸೊ ವಾಟರ್ಗೆ ನಾವು ಬ್ಯಾಟ್ರಿ ವಿತ್ ಸಪೋರ್ಟ್ ಆಫ್ ಬ್ಯಾಟ್ರಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿದಾಗ ಹೈಡ್ರೋಜನ್ ಆಗಿ ಮತ್ತೆ ಆಕ್ಸಿಜನ್ ಆಗಿ ಬ್ರೇಕ್ ಆಗ್ತಾ ಇದೆ.
ಅಂದ್ರೆ ವಾಟರ್ ಒಂದು ಸಿಂಗಲ್ ಸಬ್ಸ್ಟೆನ್ಸ್ 2 or more ಪ್ರಾಡಕ್ಟ್ಸ್ ಆಗಿ ಬ್ರೇಕ್ ಆಗ್ತಾ ಇದೆ when electricity is passed through it. ಸೊ ಇದನ್ನ ನಾವು ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ರಿಯಾಕ್ಷನ್ ಇನ್ ವಿಚ್ a single reactant ಅಥವಾ ನೀವು ಈ ತರ ಬರ್ಕೊಬಹುದು, ರಿಯಾಕ್ಷನ್ ಇನ್ ವಿಚ್ ಡಿಕಂಪೋಸಿಷನ್ ಅಕರ್ಸ್ ಬೈ ಪಾಸಿಂಗ್ ಎಲೆಕ್ಟ್ರಿಸಿಟಿ ಇಸ್ ಕಾಲ್ಡ್ ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ಇದು ಒನ್ ಟೈಪ್ ಆಫ್ ಡಿಕಂಪೋಸಿಷನ್ ರಿಯಾಕ್ಷನ್ ಆಯ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೋಟೋಕೆಮಿಕಲ್ ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ಏನಪ್ಪ ಈ ಫೋಟೋಕೆಮಿಕಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತಂದ್ರೆ, ಸೊ ಇಲ್ಲಿ ನೋಡಿ ಒಂದು ಡಯಾಗ್ರಾಮ್ ಮಾಡಿದ್ದೀನಿ. ಇಲ್ಲಿ ಸನ್ ಇದೆ, ಸೊ ಇಲ್ಲಿ ಒಂದು ಬಟ್ಲಿದೆ, ಆ ಬಟ್ಲಲ್ಲಿ ಇಲ್ಲಿ ಸಿಲ್ವರ್ ಕ್ಲೋರೈಡ್ ಅಂತ ಹಾಕಿರ್ತೀವಿ. ಸಿಲ್ವರ್ ಕ್ಲೋರೈಡ್ ಹಾಕಿಟ್ಬಿಟ್ಟು ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿದೀವಿ. ಸೊ ಆ ಸನ್ಲೈಟ್ ಬೀಳ್ತಾ ಇರೋದ್ರಿಂದ ಈ ಸಿಲ್ವರ್ ಕ್ಲೋರೈಡ್ ಏನಾಗುತ್ತೆ, ಸಿಲ್ವರ್ ಕ್ಲೋರೈಡ್ ನ AgCl ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಸನ್ಲೈಟ್ ಅದನ್ನ ಬೀಳ್ತಾ ಇರೋದ್ರಿಂದ ಅದು Ag+ ಮತ್ತೆ Cl2 ಆಗಿ ಬ್ರೇಕ್ ಆಗ್ತಾ ಇದೆ. ಸೊ ಇದನ್ನ ಸಿಲ್ವರ್ ಕ್ಲೋರೈಡ್ ಅಂತ ಅನ್ಕೊಳ್ಳೋಣ. ಸೊ ಈ ಸಿಲ್ವರ್ ಕ್ಲೋರೈಡ್ ಇದು ಸನ್ ಅಂತ ಅನ್ಕೊಳ್ಳೋಣ. ಸೊ ಸನ್ಲೈಟ್ ಇಂದ ಬಂದು ಬೀಳ್ತಾ ಇದೆ. ಸೊ ಸನ್ಲೈಟ್ ಬಂದು ಬೀಳ್ದ ಮೇಲೆ ಈ AgCl ಏನಾಗ್ತದೆ ಅಂದ್ರೆ Ag+ ಮತ್ತೆ Cl- ಎರಡಾಗಿ ಬ್ರೇಕ್ ಆಗ್ತಾ ಇದೆ. ಸೊ ಮುಂಚೆ ಒಂದೇ ಇತ್ತು, ಇವಾಗ ಏನಾಗ್ತದೆ ಸನ್ಲೈಟ್ ಬೀಳ್ತಾ ಇರೋದ್ರಿಂದ Ag+ Cl- ಹಿಂಗ್ ಬ್ರೇಕ್ ಆಗ್ತಾ ಇದೆ. ಸೊ ಇದನ್ನ ನಾವು ಒಂದೇ ರಿಯಾಕ್ಟೆಂಟ್ 2 or more ಬ್ರೇಕ್ ಆಗ್ತಾ ಇದೆ ವಿತ್ ಸಪೋರ್ಟ್ ಆಫ್ ಸನ್ಲೈಟ್. ಸೊ ಇದನ್ನ ನಾವು ಫೋಟೋಕೆಮಿಕಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಈ ಡೆಫಿನೇಷನ್ ಏನಂತಂದ್ರೆ ರಿಯಾಕ್ಷನ್ ಇನ್ ವಿಚ್ ಡಿಕಂಪೋಸಿಷನ್ ಇಸ್ ಕ್ಯಾರಿಡ್ ಔಟ್ ಥ್ರೂ ಸನ್ಲೈಟ್ ಇಸ್ ನೋನ್ ಆಸ್ ಫೋಟೋಕೆಮಿಕಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ AgBr. ಸೊ AgCl ಅಂದ್ರೆ ಸಿಲ್ವರ್ ಕ್ಲೋರೈಡ್, AgBr ಅಂದ್ರೆ ಸಿಲ್ವರ್ ಬ್ರೋಮೈಡ್. ಇದನ್ನ ಸನ್ಲೈಟ್, Hv ಅಂದ್ರೆ ಸನ್ಲೈಟ್. ಸೊ ಇಲ್ಲಿ ಆವಾಗಲೇ ನೋಡಿದ್ವಿ ಈ ಟ್ರಯಾಂಗಲ್ ಸಿಂಬಲ್ ಅಂದ್ರೆ ಹೀಟಿಂಗ್ ಅಂತ, ಮತ್ತೆ Hv ಅಂತಂದ್ರೆ ಸನ್ಲೈಟ್ ಅಂತ. ಸೊ ಸನ್ಲೈಟ್ ನಾವು ಯಾವಾಗ AgBr ಗೆ ನಾವು ಪಾಸ್ ಮಾಡ್ತೀವಿ ಅದು Ag ಆಗಿ ಮತ್ತೆ Br2 ಅದು ಬ್ರೋಮಿನ್ ಆಗಿ ಸಪರೇಟ್ ಆಗುತ್ತೆ. ಸೊ ಇದು ಎಕ್ಸಾಂಪಲ್ ಬಂದ್ಬಿಟ್ಟು ಫೋಟೋಕೆಮಿಕಲ್ ಡಿಕಂಪೋಸಿಷನ್ ರಿಯಾಕ್ಷನ್. ಮತ್ತೆ ಇನ್ನೊಂದು ಈ AgBr ಏನು ಡಿಕಂಪೋಸಿಷನ್ ಆಫ್ ಸಿಲ್ವರ್ ಬ್ರೋಮೈಡ್, ಈ ರಿಯಾಕ್ಷನ್ ನ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿಲಿ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಪಾಯಿಂಟ್ ನೀವು ನೋಡ್ಬೇಕಾಗುತ್ತೆ. ಸೊ ಸಮ್ಮರಿ ಬಂದ್ಬಿಟ್ಟು 3 ಟೈಪ್ಸ್. ಸೊ ಡಿಕಂಪೋಸಿಷನ್ ರಿಯಾಕ್ಷನ್ ಅಲ್ಲಿ 3 ಟೈಪ್ಸ್ ಇದೆ. ಫಸ್ಟ್ ಬಂದ್ಬಿಟ್ಟು ಫೋಟೋಕೆಮಿಕಲ್, ಎಲೆಕ್ಟ್ರೋಲೈಟಿಕ್, ಥರ್ಮಲ್. ಸೊ ಥರ್ಮಲ್ ಅಂತಂದ್ರೆ ರಿಯಾಕ್ಷನ್ ಇನ್ ವಿಚ್ ಡಿಕಂಪೋಸಿಷನ್ ಇಸ್ ಕ್ಯಾರಿಡ್ ಔಟ್ ಥ್ರೂ ಹೀಟಿಂಗ್, ಟ್ರಯಾಂಗಲ್ ಸಿಂಬಲ್. ಸೊ ಹೀಟಿಂಗ್ ಅದನ್ನ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೆಕೆಂಡ್ ಬಂದ್ಬಿಟ್ಟು ಎಲೆಕ್ಟ್ರೋಲೈಟಿಕ್, ರಿಯಾಕ್ಷನ್ ಇನ್ ವಿಚ್ ಡಿಕಂಪೋಸಿಷನ್ ಇಸ್ ಕ್ಯಾರಿಡ್ ಔಟ್ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಿಸಿಟಿ, ಅದನ್ನು ನಾವು ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಥರ್ಡ್ ಬಂದ್ಬಿಟ್ಟು ಫೋಟೋಕೆಮಿಕಲ್ ಡಿಕಂಪೋಸಿಷನ್ ರಿಯಾಕ್ಷನ್, ರಿಯಾಕ್ಷನ್ ಇನ್ ವಿಚ್ ಡಿಕಂಪೋಸಿಷನ್ ಇಸ್ ಕ್ಯಾರಿಡ್ ಔಟ್ ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್, ಇದನ್ನು ನಾವು ಫೋಟೋಕೆಮಿಕಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇದಿಷ್ಟು ಡಿಕಂಪೋಸಿಷನ್ ರಿಯಾಕ್ಷನ್ ಆಯ್ತು. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನು ಅಂತ ನೋಡೋಣ. ಸೊ ಫಸ್ಟ್ ಡೆಫಿನೇಷನ್ ನೋಡೋದಾದ್ರೆ ರಿಯಾಕ್ಷನ್ ಇನ್ ವಿಚ್ ಹೈಯರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಲೋವರ್ ರಿಯಾಕ್ಟಿವ್ ಎಲಿಮೆಂಟ್ ಇಸ್ ನೋನ್ ಆಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಹೈಯರ್ ರಿಯಾಕ್ಟಿವ್ ಎಲಿಮೆಂಟ್ ಲೋವರ್ ರಿಯಾಕ್ಟಿವ್ ಎಲಿಮೆಂಟ್ ನ ಡಿಸ್ಪ್ಲೇಸ್ ಮಾಡ್ತಾ ಇದೆ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಅದು ಇದು ಹೈಯರ್ ರಿಯಾಕ್ಟಿವ್ ಎಲಿಮೆಂಟ್ ಬಂದ್ಬಿಟ್ಟು ಲೋವರ್ ರಿಯಾಕ್ಟಿವ್ ಎಲಿಮೆಂಟ್ ಜಾಗನ ತಗೊಂತಾ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವೆಲ್ಲ ಸ್ಕೂಲ್ಗೆ ಹೋಗಿರ್ತೀರಾ. ಸೊ ಸ್ಕೂಲ್ಗೆ ಹೋಗ್ಬಿಟ್ಟು ನಿಮ್ಮ ಫ್ರೆಂಡ್ ಒಬ್ಬ ಇರ್ತಾನೆ. ಸೊ ನಿಮ್ಮ ಫ್ರೆಂಡ್ ಪಕ್ಕ ಇನ್ನೊಬ್ಬ ಬೇರೆ ಕುತ್ಕೊಂಡ್ಬಿಟ್ಟಿರ್ತಾನೆ. ಸೊ ನೀವೇನ್ ಮಾಡ್ತೀರಾ, ನೀವು ಹೋಗ್ಬಿಟ್ಟು ಅವನ್ನ ಎಬ್ಬಿಸ್ಬಿಟ್ಟು ಅವ್ನ ಬಗ್ಗೆ ನಿಮ್ಮ ಫ್ರೆಂಡ್ ಪಕ್ಕ ಕುತ್ಕೊಂತೀರಾ. ಸೊ ಇಲ್ಲಿ ನೀವು ಬಂದ್ಬಿಟ್ಟು ಹೈಯರ್ ರಿಯಾಕ್ಟಿವ್ ಎಲಿಮೆಂಟ್ ಆದ್ರಿ. ಸೊ ನೀವು ಯಾರನ್ನ ಆ ಕಡೆ ಕಳ್ಸರಿ, ಅವ್ನು ಲೋವರ್ ರಿಯಾಕ್ಟಿವ್ ಎಲಿಮೆಂಟ್ ಆದ. ಸೊ ನೀವು ಹೋಗ್ಬಿಟ್ಟು ಅವ್ನ ಜಾಗದಲ್ಲಿ ಕೂತ್ಕೊಂತ ಇದ್ದೀರಾ. ಸೊ ಇದನ್ನ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡೋದಾದ್ರೆ, ಸೊ ಇವಾಗ ಒಂದು ಟೆಸ್ಟ್ ಟ್ಯೂಬ್ ತಗೊಂಡಿದ್ದೀವಿ, ಅದ್ರೊಳಗಡೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತಗೊಂಡಿದ್ದೀವಿ. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಬಂದ್ಬಿಟ್ಟು ಬ್ಲೂ ಕಲರ್ ಇದೆ, ಇದನ್ನ ಬ್ಲೂ ವಿಟ್ರಾಲ್ ಅಂತ ಕರೀತಾರೆ. ಸೊ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಬಂದ್ಬಿಟ್ಟು ಬ್ಲೂ ಕಲರ್ ಇದೆ. ಸೊ ಮತ್ತೆ ಜೊತೆಗೆ ಇಲ್ಲೊಂದು ಐರನ್ ನೇಲ್ ಇದೆ. ಸೊ ಐರನ್ ನೇಲ್ ಇರತ್ತಲ್ಲ, ಮಳೆ ಹೊಡಿತಿರಲ್ಲ, ಅದೇ ಐರನ್ ನೇಲ್. ಸೊ ಆ ಐರನ್ ನೇಲ್ ನೀವು ಕಾಪರ್ ಸೊಲ್ಯೂಷನ್ ಡಿಪ್ ಮಾಡಿದ್ರೆ, ಡಿಪ್ ಮಾಡ್ಬಿಟ್ಟು ಒಂದು ಅರ್ಧ ಗಂಟೆ ಅಥವಾ 15 ನಿಮಿಷ ಬಿಟ್ಟು ಆಮೇಲೆ ನೋಡಿದ್ರೆ ಏನಾಗಿರುತ್ತೆ ಅಂತ. ಸೊ ಅದನ್ನ 15 ನಿಮಿಷ ಡಿಪ್ ಆದ್ಮೇಲೆ ಈಚೆ ಇಟ್ಬಿಡಿ. ಸೊ ಐರನ್ ನೇಲ್ ಸ್ವಲ್ಪ ರಸ್ಟ್ ಆಗ್ಬಿಟ್ಟಿರುತ್ತೆ. ಸೊ ಆ ಐರನ್ ನೇಲ್ ಗ್ರೇ ಕಲರ್ ಇರುತ್ತೆ, ಸೊ ಸ್ವಲ್ಪ ಬ್ರೌನಿಶ್ ತರ ಆಗಿರುತ್ತೆ. ಸೊ ರಸ್ಟ್ ಆಗ್ಬಿಟ್ಟಿರುತ್ತೆ. ಮತ್ತೆ ಕಾಪರ್ ಸಲ್ಫೇಟ್ ಯಾವ ಬ್ಲೂ ಕಲರ್ ಸೊಲ್ಯೂಷನ್ ಇದೆ ಅದು ಒಂದು ಸ್ವಲ್ಪ ಲೈಟ್ ಬ್ಲೂ ಆಗ್ಬಿಟ್ಟಿರುತ್ತೆ. ಸೊ ಇಲ್ಲಿ ಏನ್ ಆಗ್ತಾ ಇದೆ ಅಂತಂದ್ರೆ, ಸೊ ಐರನ್ ನೇಲ್ ಬಂದ್ಬಿಟ್ಟು ನಾವು ಯಾವ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಇಟ್ವಿ. ಸೊ ಐರನ್ ಬಂದ್ಬಿಟ್ಟು ಇಲ್ಲಿ ಹೈ ರಿಯಾಕ್ಟಿವ್ ಎಲಿಮೆಂಟ್, ಕಾಪರ್ ಬಂದ್ಬಿಟ್ಟು ಲೋ ರಿಯಾಕ್ಟಿವ್ ಎಲಿಮೆಂಟ್. ಸೊ ಐರನ್ ಹೋಗ್ಬಿಟ್ಟು ಆ ಸೊಲ್ಯೂಷನ್ ಒಳಗಡೆ ಹೋಗಿ ಕಾಪರ್ ಸ್ವಲ್ಪ ಪ್ಲೇಸ್ ನ ತಗೊಂಡ್ಬಿಡ್ತಾ ಇದೆ. ಸೊ ಸೊಲ್ಯೂಷನ್ ಬ್ಲೂ ಇದ್ದಿದ್ದು ಲೈಟ್ ಬ್ಲೂ ಆಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ, ಈ ಲೈಟ್ ಬ್ಲೂ ಯಾಕಂದ್ರೆ ಕಲರ್ ಒಂದೇ ಒಂದಿದೆ. ಸೊ ಟೆಕ್ಸ್ಟ್ ಬುಕ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಇಮೇಜ್ ಅಲ್ಲಿ ಗೊತ್ತಾಗುತ್ತೆ. ಸೊ ರಿಯಾಕ್ಷನ್ ಯಾವ ತರ ಆಗ್ತಾ ಇದೆ ಅಂತಂದ್ರೆ, ಸೊ ಐರನ್ ಅಂದ್ರೆ ಐರನ್ ಏನ್ ತಗೊಂಡಿದೀವಿ, ಮತ್ತೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತಗೊಂಡಿದ್ವಿ ಫಸ್ಟ್. ಸೊ ಇದೆರಡು ನಾವು ರಿಯಾಕ್ಟ್ ಮಾಡಿದಾಗ ನಮಗೆ FeSO4 + Cu ತಗೊಂತಾ ಇದೆ. ಸೊ ಇಲ್ಲಿ ನೋಡಿ Fe ಮತ್ತೆ CuSO4. ಸೊ ಅವಾಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ಸೊ ನೀವು ಮತ್ತೆ ಫ್ರೆಂಡ್ ಮತ್ತೆ ಇನ್ನೊಬ್ಬ ಅಂತ. ಸೊ Fe ಅಂದ್ರೆ ನೀವು, ಮತ್ತೆ ಕಾಪರ್ ಅಂದ್ರೆ ಯಾರೋ ಒಬ್ಬ, ಯಾರನ್ನ ಓಡಿಸ್ತೀರಾ ಅಂತ. ಸೊ SO4 ಅಂದ್ರೆ ನಿಮ್ ಫ್ರೆಂಡ್.
ಸೊ ಇವಾಗ ನೀವು ಬರ್ತೀರಾ ಸ್ಕೂಲ್ಗೆ, ಸೊ ನಿಮ್ಮ ಫ್ರೆಂಡ್ ಪಕ್ಕ ಯಾರೋ ಬೇರೆ ಕೂತ್ಕೊಂಡಿದ್ದಾನೆ, ಸೊ ನೀವು ಹೋಗ್ಬಿಟ್ಟು ಕೂತ್ಕೊಬೇಕು. ಸೊ ನೀವೇನ್ ಮಾಡ್ತೀರಾ, ಅವ್ನಿಗೆ ಎದ್ದು ಓಡಿಸ್ಬಿಟ್ಟು ನೀವು ನಿಮ್ಮ ಫ್ರೆಂಡ್ ಪಕ್ಕದಲ್ಲಿ ಕೂತ್ಕೊಂತೀರಾ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ, ಎಫ್ ಇ ಹೋಗ್ಬಿಟ್ಟು SO4 ಪಕ್ಕ, ಸೊ ಎಫ್ ಇ ಬಂದ್ಬಿಟ್ಟು SO4 ಫ್ರೆಂಡ್, ಸೊ ಎಫ್ ಇ SO4 ಜೊತೆ ಹೋಗ್ತಾ ಇದೆ. ಸೊ ಈಗ ಕಾಪರ್ನ ಓಡಿಸ್ತಾ ಇದೆ. ಸೊ ಇದಿಷ್ಟೇ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಇವಾಗ ಇನ್ನೊಂದು ಕ್ವಶನ್ ಗೊತ್ತಾಗುತ್ತೆ. ಸೊ ನಮ್ಗೆ ಏನ್ ಗೊತ್ತಾಗುತ್ತೆ, ಇದು ಹೈಯರ್ ರಿಯಾಕ್ಟಿವ್ ಎಲಿಮೆಂಟ್ ಮತ್ತೆ ಇದು ಲೋವರ್ ರಿಯಾಕ್ಟಿವ್ ಎಲಿಮೆಂಟ್ ಅಂತ. ಸೊ ಮತ್ತೆ ನಾವು ರಿಯಾಕ್ಟಿವಿಟಿ ಸೀರೀಸ್ ಅಂತ ಒಂದು ಟೇಬಲ್ ಇದೆ, ಅದು ನೀವು ನೆನ್ಪಿಟ್ಕೊಬೇಕಾಗತ್ತೆ. ಸೊ ಈ ರಿಯಾಕ್ಟಿವಿಟಿ ಸೀರೀಸ್ ಹೆಂಗ್ ಬಂತು ಅಂತಂದ್ರೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ವಿ. ಸೊ ಎಕ್ಸ್ಪೆರಿಮೆಂಟ್ ಬಂದ್ಬಿಟ್ಟು ಥರ್ಡ್ ಲೆಸನ್ ಗೊತ್ತಾಗುತ್ತೆ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂತ ಒಂದು ಲೆಸನ್ ಇದೆ ಕೆಮಿಸ್ಟ್ರಿಯಲ್ಲಿ. ಸೊ ಆ ಲೆಸನ್ ಅಲ್ಲಿ ಈ ಟೇಬಲ್ ಬರುತ್ತೆ. ಬಟ್ ಸದ್ಯಕ್ಕೆ ಈ ಟೇಬಲ್ ನೀವು ಇವಾಗಲೇ ನೆನ್ಪಿಟ್ಕೊಂಡಿರಿ. ಸೊ ಈ ಟೇಬಲ್ ಅಲ್ಲಿ ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಐರನ್, ಲೆಡ್. ಸೊ ಹಿಂಗೆ ಎಲಿಮೆಂಟ್ಸ್ ಹೋಗ್ತಾ ಇದೆ. ಮತ್ತೆ ಇದು ಹೈಡ್ರೋಜನ್ ಕೆಳಗಡೆ ಸ್ವಲ್ಪ ಎಲಿಮೆಂಟ್ಸ್ ಇದೆ, ಹೈಡ್ರೋಜನ್ ಮೇಲ್ಗಡೆ ಸ್ವಲ್ಪ ಎಲಿಮೆಂಟ್ಸ್ ಇದೆ, ಹೈಡ್ರೋಜನ್ ಕೆಳಗಡೆ ಸ್ವಲ್ಪ ಎಲಿಮೆಂಟ್ಸ್ ಇದೆ, ಕಾಪರ್ ಮತ್ತೆ ಈ ಸ್ವಲ್ಪ ಕೆಳಗಡೆ ಎಲಿಮೆಂಟ್ಸ್ ಇದೆ. ಸೊ ಇವಾಗ ಹೈಡ್ರೋಜನ್ ಮೇಲ್ಗಡೆ ಇರೋ ಎಲಿಮೆಂಟ್ಸ್ ಎಲ್ಲ ವೆರಿ ರಿಯಾಕ್ಟಿವ್ ಎಲಿಮೆಂಟ್ಸ್, ಮತ್ತೆ ಹೈಡ್ರೋಜನ್ ಕೆಳಗಡೆ ಇರೋ ಎಲಿಮೆಂಟ್ಸ್ ಎಲ್ಲ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ಸ್. ಸೊ ಇವಾಗ ಇಲ್ಲಿ ನೋಡೋಣ. ಸೊ ಹೈಡ್ರೋಜನ್ ಮೇಲ್ಗಡೆ Fe ಇದೆ, ಸೊ Fe ಬಂದ್ಬಿಟ್ಟು ಹೈಲಿ ರಿಯಾಕ್ಟಿವ್ ಎಲಿಮೆಂಟ್. ಮತ್ತೆ ಹೈಡ್ರೋಜನ್ ಕೆಳಗಡೆ ಕಾಪರ್ ಇದೆ, ಸೊ ಕಾಪರ್ ಬಂದ್ಬಿಟ್ಟು ಲೋವರ್ ರಿಯಾಕ್ಟಿವ್ ಎಲಿಮೆಂಟ್. ಸೊ Fe ಬಂದ್ಬಿಟ್ಟು Cu ನ ರೀಪ್ಲೇಸ್ ಮಾಡುತ್ತೆ. ಸೊ ಸಿಮಿಲರ್ಲಿ ಜಿಂಕ್ ಪ್ಲಸ್ CuSO4 gives ZnSO4 plus Cu. ಸೊ ಈ ಜಿಂಕ್ ಬಂದ್ಬಿಟ್ಟು ರಿಯಾಕ್ಟಿವ್ ಮೆಟಲ್. ಸೊ ಜಿಂಕ್ ಬಂದ್ಬಿಟ್ಟು ಕಾಪರ್ ಬಂದ್ಬಿಟ್ಟು ಲೆಸ್ ರಿಯಾಕ್ಟಿವ್ ಮೆಟಲ್, ಕಾಪರ್ನ ಓಡಿಸುತ್ತೆ, ಜಿಂಕ್ ಬಂದ್ಬಿಟ್ಟು ಅದ್ರ ಪ್ಲೇಸ್ ನ ಅಕ್ವೈರ್ ಮಾಡುತ್ತೆ. ಸೊ ನಮಗೆ ಬರೋದು ZnSO4 plus Cu. ಸೊ ನೋಡಿ ಹೈಡ್ರೋಜನ್ ಮೇಲ್ಗಡೆ ಜಿಂಕ್ ಇದೆ, ಹೈಡ್ರೋಜನ್ ಕೆಳಗಡೆ ಕಾಪರ್ ಇದೆ. ಸಿಮಿಲರ್ಲಿ ಈ ಎಕ್ಸಾಂಪಲ್ ಅಷ್ಟೇ, Pb plus CuCl2 gives PbCl2 plus Cu. ಮತ್ತೆ ಇನ್ನೊಂದು ನೀವೇನ್ ನೋಡ್ಬೇಕು, ಇವಾಗ ಇದನ್ನ ಲೋವರ್ ರಿಯಾಕ್ಟಿವ್ ಎಲಿಮೆಂಟ್ ನ ಹೈಯರ್ ರಿಯಾಕ್ಟಿವ್ ಎಲಿಮೆಂಟ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ. ಹಂಗಂದ್ರೆ ಇವಾಗ Cu plus ZnSO4. ಸೊ ಈ ಎಕ್ಸಾಂಪಲ್ ನೋಡಿ ಮತ್ತೆ ಈ ಎಕ್ಸಾಂಪಲ್ ನೋಡಿ. ಸೊ ಇವಾಗ Zn ಬಂದ್ಬಿಟ್ಟು ಹೈಯರ್ ರಿಯಾಕ್ಟಿವ್ ಎಲಿಮೆಂಟ್, ಅದು ಲೋವರ್ ರಿಯಾಕ್ಟಿವ್ ಎಲಿಮೆಂಟ್ ನ ಡಿಸ್ಪ್ಲೇಸ್ ಮಾಡುತ್ತೆ. ಈ ಅಕಸ್ಮಾತ್ Cu plus ZnSO4 ಈ ತರ ಇದ್ದಿದ್ರೆ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗಲ್ಲ. ಯಾಕಂದ್ರೆ Cu ಬಂದ್ಬಿಟ್ಟು ಲೋವರ್ ರಿಯಾಕ್ಟಿವ್ ಎಲಿಮೆಂಟ್, ಅದು ಹೈಯರ್ ರಿಯಾಕ್ಟಿವ್ ಎಲಿಮೆಂಟ್ ಜಾಗನ ತಗೊಳಕ್ ಆಗಲ್ಲ. ಇವಾಗ ನೀವು ಹೋಗ್ತೀರಾ, ನಿಮ್ಮ ಫ್ರೆಂಡ್ ಹೋಗ್ತೀರಾ, ನೀವು ಅವನ ಪಕ್ಕದಲ್ಲಿರೋನ ಆ ಕಡೆ ದೋಡಿಸ್ತೀರಾ, ನೀವು ಅವ್ನಿಗೆ ಗೊತ್ತು, ನೀವು ನಿಮ್ಗೆ ಗೊತ್ತಿರುತ್ತೆ ಅವ್ನು ವೀಕ್ ಇದ್ರೆ ಮಾತ್ರ ನಾನು ನೋಡ್ಸಕ್ಕಾಗತ್ತೆ ಅಂತ. ಅಕಸ್ಮಾತ್ ಅವ್ನು ನಿಮ್ಗಿನ ಸ್ಟ್ರಾಂಗ್ ಇದ್ರೆ ನೀವೇ ಎಲ್ಲೋ ಬೇರೆ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡಿರ್ತೀರಾ. ಸೊ ಅಕಸ್ಮಾತ್ Cu ವೀಕ್ ಇದ್ರೆ, ಸೊ Cu ಬಂದ್ಬಿಟ್ಟು ಲೋವರ್ ರಿಯಾಕ್ಟಿವ್ ಎಲಿಮೆಂಟ್, ZnSO4 ಜೊತೆ ರಿಯಾಕ್ಟ್ ಮಾಡಿದ್ರೆ ಸೊ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗಲ್ಲ. ಸೊ ಹೈಯರ್ ರಿಯಾಕ್ಟಿವ್ ಎಲಿಮೆಂಟ್ ಮಾತ್ರ ಲೋವರ್ ರಿಯಾಕ್ಟಿವ್ ಎಲಿಮೆಂಟ್ ನ ಡಿಸ್ಪ್ಲೇಸ್ ಮಾಡುತ್ತೆ, ಲೋವರ್ ರಿಯಾಕ್ಟಿವ್ ಎಲಿಮೆಂಟ್ ಬಂದ್ಬಿಟ್ಟು ಹೈಯರ್ ರಿಯಾಕ್ಟಿವ್ ಎಲಿಮೆಂಟ್ ನ ಡಿಸ್ಪ್ಲೇಸ್ ಮಾಡಲ್ಲ. ಸೊ ಇದಿಷ್ಟು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಯ್ತು. ಸೊ ನೆಕ್ಸ್ಟ್ ರಿಯಾಕ್ಷನ್ ಬಂದ್ಬಿಟ್ಟು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಏನಪ್ಪ ಈ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ, ಫಸ್ಟ್ ಡೆಫಿನೇಷನ್ ನೋಡ್ಬೋಣ ಏನು ಅಂತ. ಸೊ ರಿಯಾಕ್ಷನ್ ಇನ್ ವಿಚ್ ದೇರ್ ಇಸ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ between reactants is known as double displacement reaction. Reaction in which there is exchange of ions between reactants is known as double displacement reaction. So ಜನರಲ್ ಆಗಿ ಹೇಳಬೇಕು ಅಂತಂದ್ರೆ, ಸೊ ಬಗ್ಗೆ ಅಗೇನ್ ಸೇಮ್ ಎಕ್ಸಾಂಪಲ್ ತಗೊಳ್ಳೋಣ. ನೀವು ಸ್ಕೂಲ್ಗೆ ಹೋಗ್ತೀರಾ, ನೀವು ನಿಮ್ಮ ಫ್ರೆಂಡ್ ಪಕ್ಕದಲ್ಲಿ ಕೂತಿರ್ತೀರಾ, ನೀವು ಲಾಸ್ಟ್ ಬೆಂಚ್ ಕೂತಿದ್ದೀರಾ ಅಂತ ಅನ್ಕೊಳ್ಳೋಣ. ಮತ್ತೆ ನಿಮ್ಮ ಇನ್ನ ಇಬ್ಬರು ಫ್ರೆಂಡ್ಸ್ ಫಸ್ಟ್ ಬೆಂಚ್ ಕೂತಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ನೀವೇನ್ ಮಾಡ್ತೀರಾ, ಇವಾಗ ನೀವು ಡಿಸೈಡ್ ಮಾಡ್ತೀರಾ, ನೀವು ಒಬ್ಬ ಫ್ರೆಂಡ್ ನೀವು ಬಿಡ್ತೀರಾ, ನೀವೊಂದು ಪೇರ್ ಫ್ರೆಂಡ್ಸು, ಇನ್ನೊಬ್ಬ ಪೇರ್ ಫ್ರೆಂಡ್ಸು. ಸೊ ಇದರಲ್ಲೊಬ್ಬ ಮತ್ತೆ ಇದರಲ್ಲೊಬ್ಬ ಎಕ್ಸ್ಚೇಂಜ್ ಆಗ್ತೀರಾ. ಒಬ್ಬ ಲಾಸ್ಟ್ ಬೆಂಚ್ ಒಬ್ಬ ಫಸ್ಟ್ ಬೆಂಚ್ ಹೋಗ್ತಾನೆ, ಫಸ್ಟ್ ಬೆಂಚ್ ಒಬ್ಬ ಲಾಸ್ಟ್ ಬೆಂಚ್ ಹೋಗ್ತಾನೆ. ಇದೇ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಎಕ್ಸಾಂಪಲ್ ನೋಡೋದಾದ್ರೆ, ಸೊ Na2SO4 plus BaCl2 gives barium sulfate plus sodium chloride. So sodium sulfate plus barium chloride gives barium sulfate plus sodium chloride. ಸೊ ಏನಪ್ಪ ಹೆಂಗ್ ನೋಡೋಣ ಅಂದ್ರೆ ಎಕ್ಸಾಂಪಲ್, ಸೊ ಈ Na2SO4 ನಾವು ಬ್ರೇಕ್ ಮಾಡಿದ್ರೆ ಸೊ ನಮಗೆ Na2 plus Na plus ಮತ್ತೆ SO4 2 minus ಹಿಂಗೆ ರೆಸ್ಪೆಕ್ಟಿವ್ ಕ್ಯಾಟಿಯನ್ಸ್ ಆನಿಯನ್ಸ್ ಸಿಗುತ್ತೆ. ಮತ್ತೆ ಬೇರಿಯಂ ಕ್ಲೋರೈಡ್ ನ ನಾವು ಸ್ಪ್ಲಿಟ್ ಮಾಡಿದ್ರೆ Ba2 plus ಮತ್ತೆ Cl ಮೈನಸ್ ಆಗಿ ಸಿಗ್ತಾ ಇದೆ. ಸೊ ಇವಾಗ Na ಇದು Cl ಜೊತೆ ರಿಯಾಕ್ಟ್ ಆಗ್ತಾ ಇದೆ, Ba SO4 2 minus ರಿಯಾಕ್ಟ್ ಆಗ್ತಾ ಇದೆ, ಅಂದ್ರೆ ಎಕ್ಸ್ಚೇಂಜ್ ಆಗ್ತಾ ಇದೆ. ಸೊ ಇಲ್ಲಿ ಫಸ್ಟ್ Na2SO4 ಇಬ್ರು ಫ್ರೆಂಡ್ಸ್ ಇದ್ರು. ಸೊ ಇದು ಬ್ರೇಕ್ ಮಾಡಿದ್ರೆ Na plus ಮತ್ತೆ SO4 2 minus. ಸೊ ಇದು ಟೀಮ್ ಎ ಅಂತ ಹಾಕೊಳ್ಳೋಣ, ನೀವು ಮತ್ತೆ ನಿಮ್ಮ ಫ್ರೆಂಡು. ಸೊ ಇವಾಗ BaCl2 ನ ಬ್ರೇಕ್ ಮಾಡಿದ್ರೆ Ba2 plus ಮತ್ತೆ Cl2 minus. ಸೊ ಇಲ್ಲಿ ನೀವು ಲಾಸ್ಟ್ ಬೆಂಚ್ ಅಲ್ಲಿ ಕೂತಿದ್ದೀರಾ, ನಿಮ್ಗೆ ಇನ್ನ ಇಬ್ರು ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರು ಫಸ್ಟ್ ಬೆಂಚ್ ಅಲ್ಲಿ ಕೂತಿದ್ದಾರೆ. ಸೊ ಇವು Ba2 plus ಮತ್ತೆ Cl minus ಇನ್ನ ನಿಮ್ಮ ಬೇರೆ ಇಬ್ರು ಫ್ರೆಂಡ್ಸು. ಸೊ ಇವಾಗ ನೀವು ನಿಮ್ಮಿಬ್ರಲ್ಲಿ ಯಾರೋ ಒಬ್ರು ಫಸ್ಟ್ ಬೆಂಚ್ ಹೋಗ್ತೀರಾ, ಮತ್ತೆ ಫಸ್ಟ್ ಬೆಂಚ್ ಅಲ್ಲಿ ಯಾರೊಬ್ಬ ಇದ್ದಾನೆ ಅವರು ಲಾಸ್ಟ್ ಬೆಂಚ್ ಬರ್ತಾನೆ, ಅವರಿಬ್ರು ಟೀಮ್ ಆಗ್ತಾರೆ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ Na plus Cl minus ರಿಯಾಕ್ಟ್ ಆಗ್ತಾ ಇದೆ, BaSO4 2 minus ರಿಯಾಕ್ಟ್ ಆಗ್ತಿದೆ. ಸೊ ಅದನ್ನೇ ನಾನು BaSO4 plus NaCl ಅಂತ ಬರ್ತಿದ್ದೀನಿ. ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಂದ್ರೆ ರಿಯಾಕ್ಷನ್ ಇನ್ ವಿಚ್ ದೇರ್ ಇಸ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಬಿಟ್ವೀನ್ ರಿಯಾಕ್ಟೆಂಟ್ಸ್ ಇಸ್ ಕಾಲ್ಡ್
ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇನ್ನೊಂದ್ಸತಿ ಜನರಲ್ ಆಗಿ ಹೇಳ್ಬಿಡ್ತೀನಿ, ನೀವು ನಿಮ್ಮ ಫ್ರೆಂಡ್ಸು, ನೀವು ಮತ್ತೆ ನೀವೊಬ್ಬ ಫ್ರೆಂಡು ಲಾಸ್ಟ್ ಬೆಂಚಲ್ಲಿ ಕೊಟ್ಟಿದ್ದೀರಾ, ನಿಮ್ಮ ಇಬ್ಬರು ಫ್ರೆಂಡ್ಸು ಅವರಿಬ್ಬರು ಫಸ್ಟ್ ಬೆಂಚಲ್ಲಿ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಬೆಂಚಲ್ಲಿ ಕೂತಿದ್ದಾರಲ್ಲ ನೀವಿಬ್ರು ಯಾರು ಒಬ್ರು ಫಸ್ಟ್ ಬೆಂಚಲ್ಲಿ ಹೋಗ್ತಾನೆ, ಮತ್ತೆ ಫಸ್ಟ್ ಬೆಂಚಲ್ಲಿ ಇಬ್ರು ಕೂತಿರಲ್ಲ ಅವರಿಬ್ರು ಯಾರೋ ಒಬ್ಬ ಬಂದು ಲಾಸ್ಟ್ ಬೆಂಚ್ ಕೂತ್ಕೊಂತಾನೆ. ಸೊ ಎಕ್ಸ್ಚೇಂಜ್ ಆಗ್ತಾ ಇದ್ದೀರಾ, ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್, ಲಾಸ್ಟ್ ಬೆಂಚ್ ಫಸ್ಟ್ ಬೆಂಚ್ಗೆ. ಸೊ ಇದನ್ನೇ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಮತ್ತೆ ಇನ್ನೊಂದು ಪಾಯಿಂಟ್ ಏನು ನೋಡ್ಬೇಕು ಅಂತಂದ್ರೆ, ಸೊ ನೀವು ಯಾವಾಗ ಎರಡು ಮಿಕ್ಸ್ ಮಾಡ್ತೀರಾ, ಸೊ ಲಾಸ್ಟ್ ಅಲ್ಲಿ ಸ್ವಲ್ಪ ಈ BAS ಫುಡ್ ಪ್ರಿಸಿಪಿಟೇಟ್ ಇನ್ಸಾಲ್ಯುಬಲ್ ಆಗಿರುತ್ತೆ ಸೊಲ್ಯೂಷನ್ ಅಲ್ಲಿ, ಲಾಸ್ಟ್ ಅಲ್ಲಿ ಸ್ವಲ್ಪ ಪ್ರಿಸಿಪಿಟೇಟ್ ಆಗಿ ಉಳ್ಕೊಳ್ಳುತ್ತೆ. ಪ್ರಿಸಿಪಿಟೇಟ್ ಅಂದ್ರೆ ನೀವು ವಾಟರ್ ಅಲ್ಲಿ ನೀವೇನೋ ಒಂದು ಆಡ್ ಮಾಡ್ತೀರಾ, ಅದು ಡಿಸಾಲ್ವ್ ಆಗಲ್ಲ. ಸೊ ಎಕ್ಸಾಂಪಲ್ ನೀವು ಉಪ್ಪನ್ನು ಆಡ್ ಮಾಡಿದ್ರೆ ಅದು ಫುಲ್ ಡಿಸಾಲ್ವ್ ಆಗ್ಬಿಡುತ್ತೆ. ಸೊ ನಮ್ಗೆ ಉಪ್ಪೇ ಕಾಣಿಸಲ್ಲ ನೀರು ಆದ್ಮೇಲೆ. ಬಟ್ ನೀವು ಬೇರೆ ಏನಾದ್ರು ಆಡ್ ಮಾಡಿದ್ರೆ ಡಿಸಾಲ್ವ್ ಆಗದೆ ಇರೋದು ಲಾಸ್ಟ್ ಬಂದು ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ ಹಂಗೆ. ಸೊ ಅದನ್ನ ನಾವು ಪ್ರಿಸಿಪಿಟೇಟ್ ಅಂತ ಕರಿತೀವಿ. ಸೊ ಇಲ್ಲಿ ಪ್ರಿಸಿಪಿಟೇಟ್ ಫಾರ್ಮ್ ಆಗ್ತಾ ಇದೆ. ಸೊ ಇನ್ನೊಂದು ರಿಯಾಕ್ಷನ್ ಪ್ರಿಸಿಪಿಟೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಪ್ರಿಸಿಪಿಟೇಷನ್ ರಿಯಾಕ್ಷನ್. ಸೊ ಏನಪ್ಪ ಈ ಪ್ರಿಸಿಪಿಟೇಷನ್ ರಿಯಾಕ್ಷನ್ ಅಂತಂದ್ರೆ, ಎನಿ ರಿಯಾಕ್ಷನ್ ಇನ್ ವಿಚ್ precipitate is formed is known as precipitation reaction. ಇದು ಜಸ್ಟ್ ಇನ್ಸೈಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಎನಿ ರಿಯಾಕ್ಷನ್ ಇನ್ ವಿಚ್ precipitate is formed is known as precipitation reaction. ಏನಕ್ಕೆ ಇದು ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಸೊ ಈ BaSO4 ಆ ಎರಡು ಸೊಲ್ಯೂಷನ್ ಅಲ್ಲೂ ಡಿಸಾಲ್ವ್ ಆಗ್ತಾ ಇದೆ, ಕೆಳಗಡೆ ಬಂದು ಕುತ್ಕೊಂಡ್ಬಿಡ್ತಾ ಇದೆ. ಸೊ ಅದಕ್ಕೆ ಇದನ್ನ ಪ್ರಿಸಿಪಿಟೇಷನ್ ರಿಯಾಕ್ಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿಗೆ ಮೇಜರ್ ಆಗಿ 4 ಟೈಪ್ಸ್ ಆಫ್ ರಿಯಾಕ್ಷನ್ ಡಿಸ್ಕಸ್ ಮಾಡಿದ್ವಿ. ಕಾಂಬಿನೇಷನ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಮೇಜರ್ ಆಗಿ ಟೈಪ್ಸ್ ಆಫ್ ರಿಯಾಕ್ಷನ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನ 2 ಟೈಪ್ಸ್ ಆಫ್ ರಿಯಾಕ್ಷನ್ ಇದೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಮತ್ತೆ ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ಅದನ್ನ ಇವಾಗ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ರಿಯಾಕ್ಷನ್ ಇನ್ ವಿಚ್ ಹೀಟ್ ಆರ್ ಎನರ್ಜಿ ಇಸ್ ರಿಲೀಸ್ಡ್ is called exothermic reaction. So reaction ಯಾವ ರಿಯಾಕ್ಷನ್ ಅಲ್ಲಿ ಹೀಟು ಅಥವಾ ಎನರ್ಜಿ ರಿಲೀಸ್ ಆಗುತ್ತೆ ಅದನ್ನ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ನೀವು ಅವಾಗಲೇ ಕಾಂಬಿನೇಷನ್ ರಿಯಾಕ್ಷನ್ ಎಕ್ಸ್ಪ್ಲೈನ್ ನೋಡ್ಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಟ್ಟೆ, ಮೇಜರ್ ಎಕ್ಸಾಂಪಲ್ ಕ್ಯಾಲ್ಸಿಯಂ ಆಕ್ಸೈಡ್ ಕ್ವಿಕ್ ಲೈಮ್ ಅಂತ ಕರಿತೀವಿ ಪ್ಲಸ್ ವಾಟರ್ ರಿಯಾಕ್ಟ್ ಮಾಡಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ, ಸೇಕ್ರೆಡ್ ಲೈಮ್ ಫಾರ್ಮ್ ಆಗಿ ಪ್ಲಸ್ ಹೀಟ್ ಅಂತ ಬರ್ತಿದ್ದೆ. ಅಂದ್ರೆ ಒಂದು ಬೀಕರ್ ನಾವು ಕ್ಯಾಲ್ಸಿಯಂ ಆಕ್ಸೈಡ್ ತಗೊಂಡು ವಾಟರ್ ಆಡ್ ಮಾಡಿದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಮತ್ತೆ ನಾವು ಬೀಕರ್ ಮುಟ್ಟಿದ್ರೆ ಸ್ವಲ್ಪ ನಮಗೆ ಬಿಸಿ ಅಂತ ಅನ್ಸುತ್ತೆ. ಏನಕ್ಕೆ ಬಿಸಿ ಅಂತ ಅನಿಸ್ತದೆ? ಬಿಕಾಸ್ ಹೀಟ್ ಎವಾಲ್ವ್ ಆಗಿದೆ, ಸೊ ನಮ್ಗೆ ಬಿಸಿ ಅಂತ ಅನಿಸ್ತದೆ. ಸೊ ಆ ಟೈಪ್ಸ್ ಆಫ್ ರಿಯಾಕ್ಷನ್ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ವಾಟರ್ ಗಿವ್ಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೀಟ್. ಸೊ ಹೀಟ್ ರಿಲೀಸ್ ಆಗ್ತಾ ಇದೆ. ಸೊ ಹೀಟ್ ರಿಲೀಸ್ ಆಗ್ತಾ ಇರೋದ್ರಿಂದ ಅದನ್ನ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಮತ್ತೆ ಬೇರೆ ಎಕ್ಸಾಂಪಲ್ಸ್ ಯಾವ್ದಪ್ಪ ಅಂತಂದ್ರೆ ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್. ಸೊ ಇದು ನ್ಯಾಚುರಲ್ ಗ್ಯಾಸ್, CH4 ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಇದನ್ನ ಮೀಥೇನ್ ಅಂತಾನೂ ಕೂಡ ಕರಿತೀವಿ. ಸೊ CH4 ಮೀಥೇನ್ ಮತ್ತೆ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಸೊ ಬರ್ನಿಂಗ್ ಇದನ್ನ ಯಾವಾಗ ಹೀಟ್ ಮಾಡ್ತೀವಿ, ಬರ್ನ್ ಮಾಡ್ತೀವಿ, ಅವಾಗ ನಮಗೆ ಆಕ್ಸಿಜನ್ ರಿಯಾಕ್ಟ್ ಆಗ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ನಮಗೆ ಹೀಟ್ ಅನ್ನ ಕೊಡುತ್ತೆ. ಸೊ ಇದಕ್ಕೆ ನಾವು ಅದನ್ನ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ರೆಸ್ಪಿರೇಷನ್. ಸೊ ರೆಸ್ಪಿರೇಷನ್ ಕೂಡ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ರೆಸ್ಪಿರೇಷನ್ ಏನು ಅಂತ ನಾವು ಡೀಟೇಲ್ ಆಗಿ ಲೈಫ್ ಪ್ರೊಸೆಸಸ್ ಆ ಚಾಪ್ಟರ್ ಸ್ಟಡಿ ಮಾಡ್ತೀವಿ. ಸೊ ಲೈಫ್ ಪ್ರೊಸೆಸ್ ಬಂದ್ಬಿಟ್ಟು ಬಯಾಲಜಿ ಪಾರ್ಟ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಬಯಾಲಜಿ ಫಸ್ಟ್ ಲೆಸನ್ ಬಂದ್ಬಿಟ್ಟು ಲೈಫ್ ಪ್ರೊಸೆಸ್ ಅಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಿರ್ತೀವಿ. ಸೊ ಅದು ಕೂಡ ಒಂದು ಎಕ್ಸೋಥರ್ಮಿಕ್ ಪ್ರೊಸೆಸ್. ಸೊ ನಿಮಗೆ ಶಾರ್ಟ್ ಆಗಿ ಹೇಳೋದಾದ್ರೆ, ಸೊ ನಾವು ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ರೈಸ್ ಅಂತ ತಗೊಂಡ್ರೆ, ಸೊ ರೈಸ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ಆ ಕಾರ್ಬೋಹೈಡ್ರೇಟ್ಸ್ ಡೈಜೆಷನ್ ಪ್ರೊಸೆಸ್ ಅಲ್ಲಿ ಇನ್ನ ಬ್ರೇಕ್ ಡೌನ್ ಆಗ್ಬಿಟ್ಟು ಸಿಂಪ್ಲರ್ ಕಾರ್ಬೋಹೈಡ್ರೇಟ್ಸ್ ಅಂದ್ಬಿಟ್ಟು ಒಂದು ಸ್ವಲ್ಪ ನೀವು ಲಾರ್ಜ್ ಮಾಲಿಕ್ಯೂಲ್ಸ್ ಅಂತ ಅನ್ಕೋಬಹುದು. ಅದೇನಾಗುತ್ತೆ ಡೈಜೆಷನ್ ಪ್ರೊಸೆಸ್ ಅಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಸೊ ಸ್ವಲ್ಪ ಸ್ಮಾಲರ್ ಯೂನಿಟ್ಸ್ ಬ್ರೇಕ್ ಡೌನ್ ಆಗುತ್ತೆ, ಗ್ಲೂಕೋಸ್ ಅಂತ ಕರಿತೀವಿ. ಸೊ ಗ್ಲೂಕೋಸ್ ಬಂದ್ಬಿಟ್ಟು C6H12O6 ಅಂತ ಫಾರ್ಮುಲಾ. ಸೊ ಇದನ್ನು ನಾವು ಗ್ಲೂಕೋಸ್ ಅಂತ ಕರಿತೀವಿ. ಸೊ ಗ್ಲೂಕೋಸ್ ನ C6H12O6 ಅಂತ ಕರಿತೀವಿ. ಸೊ ಈ ಗ್ಲೂಕೋಸ್ ಬಂದ್ಬಿಟ್ಟು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ಸೊ ಫಾಲೋಯಿಂಗ್ ರಿಯಾಕ್ಷನ್ ಆಗುತ್ತೆ. ಆ ರಿಯಾಕ್ಷನ್ ಆದಾಗ ಎನರ್ಜಿ ರಿಲೀಸ್ ಆಗ್ತಾ ಇದೆ. ಸೊ ಎನರ್ಜಿ ರಿಲೀಸ್ ಆಗ್ತಾ ಇರೋದ್ರಿಂದ ಅದನ್ನ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ. ಸೊ ನಾವು ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ರೈಸ್ ಅಂತ ತಗೊಂಡ್ರೆ ಆ ರೈಸ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ಡೈಜೆಷನ್ ಪ್ರೊಸೆಸ್ ಅಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ, ಆ ಕಾರ್ಬೋಹೈಡ್ರೇಟ್ಸ್ ಸ್ವಲ್ಪ ನೀವು ಬಿಗ್ಗರ್ ಯೂನಿಟ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಅದು ಡೈಜೆಷನ್ ಪ್ರೊಸೆಸ್ ಅಲ್ಲಿ ಇನ್ನ ಸ್ಮಾಲರ್ ಯೂನಿಟ್ಸ್ ಕನ್ವರ್ಟ್ ಆಗುತ್ತೆ. ಸೊ ಅದನ್ನ ಗ್ಲೂಕೋಸ್ ಅಂತ ಕರಿತೀವಿ. ಸೊ ಗ್ಲೂಕೋಸ್ ಫಾರ್ಮುಲಾ ಬಂದ್ಬಿಟ್ಟು C6H12O6 ಅಂತ. ಸೊ ಈ ಗ್ಲೂಕೋಸ್ ಆಕ್ಸಿಜನ್ ರೆಸ್ಪಿರೇಷನ್ ಪ್ರೊಸೆಸ್ ಅಲ್ಲಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ಸ್ವಲ್ಪ ರಿಯಾಕ್ಷನ್ ಕನ್ಸಿಡರ್ ಆಗುತ್ತೆ. ಆ ರಿಯಾಕ್ಷನ್ ಅಲ್ಲಿ ಎನರ್ಜಿ ರಿಲೀಸ್ ಆಗ್ತಾ ಇದೆ. ಸೊ ಎನರ್ಜಿ ರಿಲೀಸ್ ಆಗ್ತಾ ಇರೋದ್ರಿಂದ ಅದನ್ನ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಯಾವುದೇ ರಿಯಾಕ್ಷನ್ ಅಲ್ಲಿ ಆ ರಿಯಾಕ್ಷನ್ ಎನರ್ಜಿ ರಿಲೀಸ್ ಆದ್ರೆ ಅದನ್ನ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ರಿಯಾಕ್ಷನ್ ಇನ್ ವಿಚ್ ಹೀಟ್ ಇಸ್ ಅಬ್ಸಾರ್ಬ್. ಹೀಟ್ ಬಂದ್ಬಿಟ್ಟು ಅಬ್ಸಾರ್ಬ್ ಆಗ್ತಾ ಇದೆ. ಸೊ ಎಕ್ಸೋಥರ್ಮಿಕಲಿ ಹೀಟ್ ರಿಲೀಸ್ ಆಗ್ತಾ ಇತ್ತು, ಎಂಡೋಥರ್ಮಿಕಲಿ ಹೀಟ್ ಅಬ್ಸಾರ್ಬ್ ಆಗ್ತಾ ಇದೆ.
ಸೊ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಆಲ್ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಆರ್ ಎಕ್ಸಾಂಪಲ್ಸ್ ಆಫ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಸೊ ಅವಾಗಲೇ ನಾವು ಡಿಕಂಪೋಸಿಷನ್ ರಿಯಾಕ್ಷನ್, ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಓದ್ಬೇಕಾದ್ರೆ ಒಂದು ಎಕ್ಸಾಂಪಲ್ ನೋಡಿದ್ವಿ. ಏನಪ್ಪಾ ಎಕ್ಸಾಂಪಲ್ ಅಂತಂದ್ರೆ FeSO4 ಹೀಟ್ ಮಾಡಿದಾಗ ನಮಗೆ Fe2O3 ಪ್ಲಸ್ SO2 ಪ್ಲಸ್ SO3. ಸೊ ಈ ರಿಯಾಕ್ಷನ್ ನಾವು ನೋಡಿದ್ವಿ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ FeSO4 ಬಂದ್ಬಿಟ್ಟು FeSO4 ಫುಲ್ ಫಾರ್ಮುಲಾ ಬಂದ್ಬಿಟ್ಟು FeSO4.7H2O. ಸೊ FeSO4.7H2O ನಾವು ಹೀಟ್ ಮಾಡಿದಾಗ ವಾಟರ್ ಬಂದ್ಬಿಟ್ಟು ವೇಪರ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಂದ್ರೆ ವಾಟರ್ ಬಂದ್ಬಿಟ್ಟು ಹೀಟ್ ನ ಅಬ್ಸರ್ವ್ ಮಾಡ್ತಾ ಇದೆ. ಸೊ ಲಿಕ್ವಿಡ್ ಫಾರ್ಮ್ ಇಂದ ಗೇಷಿಯಸ್ ಫಾರ್ಮ್ ಗೆ ಅದು ಕನ್ವರ್ಟ್ ಆಗ್ತಾ ಇದೆ. ಸೊ ಇಲ್ಲಿ FeSO4 ಹೀಟ್ ನ ಅಬ್ಸರ್ವ್ ಮಾಡ್ತಾ ಇದೆ. ಸೊ ಯಾವುದೇ ರಿಯಾಕ್ಷನ್ ಹೀಟ್ ನ ಅಬ್ಸರ್ವ್ ಮಾಡಿದ್ರೆ ಅದನ್ನ ನಾವು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಬೇಸಿಕ್ ಆಗಿ ಎರಡು, ಎಕ್ಸೋಥರ್ಮಿಕ್, ಎಂಡೋಥರ್ಮಿಕ್. ಎಕ್ಸೋಥರ್ಮಿಕ್ ಅಂದ್ರೆ ಹೀಟು ರಿಲೀಸ್ ಆಗ್ತಾ ಇದೆ, ಎಂಡೋಥರ್ಮಿಕ್ ಅಂದ್ರೆ ಹೀಟು ಅಬ್ಸರ್ವ್ ಆಗ್ತಾ ಇದೆ. ಸೊ ಇಲ್ಲಿಗೆ ಎಲ್ಲ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಕಂಪ್ಲೀಟ್ ಮಾಡಿದೀವಿ. ಸೊ ಇನ್ನ ಈ ಚಾಪ್ಟರ್ ಅಲ್ಲಿ ಇನ್ನ 2 ಟಾಪಿಕ್ ಮಾತ್ರ ಬಾಕಿ ಇದೆ. ಒಂದು ಬಂದ್ಬಿಟ್ಟು ಆಕ್ಸಿಡೇಷನ್ ಅಂಡ್ ರಿಡಕ್ಷನ್, ಮತ್ತೆ ಸೆಕೆಂಡ್ ಬಂದ್ಬಿಟ್ಟು ಕರೋಷನ್ ಅಂಡ್ ಆಸಿಡಿಟಿ. ಈ 2 ಟಾಪಿಕ್ ಅನ್ನ ಕಂಪ್ಲೀಟ್ ಮಾಡಿ ಕೆಮಿಕಲ್ ರಿಯಾಕ್ಷನ್ ಈಕ್ವೇಷನ್ ಕಂಪ್ಲೀಟ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ಇನ್ನೊಂದು ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ಇವಾಗ ನೀವು ಹೇಳ್ತೀರಾ, ಸೊ ಇವಾಗ ನಮ್ಗೆ ಹೆಂಗ್ ಗೊತ್ತಾಗುತ್ತೆ CO ಪ್ಲಸ್ H2 ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಸೊ ಇದೆಲ್ಲ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಿದ್ದಾರೆ. ಸೊ ಕ್ಯಾಲ್ಸಿಯಂ ಆಕ್ಸೈಡ್ ತಗೊಂಡು ಅದು ವಾಟರ್ ಆಗುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗ್ತಾ ಇದೆ. ಸೊ ಎಕ್ಸ್ಪೆರಿಮೆಂಟಲ್ಲಿ ಪ್ರಿಪೇರ್ ಮಾಡಿ ನಮಗೆ ಈ ರಿಯಾಕ್ಷನ್ಸ್ ಅನ್ನ ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ ನಾವು ಇದನ್ನ ಬ್ಯಾಟ್ ಮಾಡಬೇಕಾಗುತ್ತೆ. ಸೊ ನಾಳೆ ನಿಮ್ಗೆ ಹೇಳಿದಾಗ ಕೆಮಿಸ್ಟ್ರಿಲಿ ಸ್ವಲ್ಪ ಬ್ಯಾಟ್ ಮಾಡೋದಿರುತ್ತೆ, ಮತ್ತೆ ಇನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೊಂಡಿರುತ್ತೆ. ಸೊ ನೀವು ಇದನ್ನ ಈ ತರ ಅಪ್ಲೈ ಮಾಡ್ಕೊಬೇಕು. ಕ್ಯಾಲ್ಸಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಫಾರ್ಮ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೀಟ್ ಎನರ್ಜಿ. ಸೊ ಈ ತರನೇ ನೀವು ಎಲ್ಲ ರಿಯಾಕ್ಷನ್ಸ್ ನೀವು ಈ ತರ ನೆನ್ಪಿಟ್ಕೊಬೇಕಾಗುತ್ತೆ. ಸೊ ಮತ್ತೆ ನಾಳೆ 5 ಗಂಟೆಗೆ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಸೊ ಅಲ್ಲಿ ತನಕ ಓಕೆ ಬಾಯ್.